ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಹಾಗೂ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ತುಮಕೂರು ಶ್ರೀ ಸಿದ್ಧಿವಿನಾಯಕ ಮಾರುಕಟ್ಟೆ ಪ್ರದೇಶದಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮಲ್ಟಿ ಯುಟಿಲಿಟಿ ಮಾಲ್ ಮತ್ತು ಕಾರ್ ಪಾರ್ಕಿಂಗ್ ಅಭಿವೃದ್ಧಿ ಕಾಮಗಾರಿ ಶಂಕುಸ್ಥಾಪನೆಗೆ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚಾಲನೆ ನೀಡಿದರು. ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಹಾಗೂ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ತುಮಕೂರು ಶ್ರೀ ಸಿದ್ಧಿವಿನಾಯಕ ಮಾರುಕಟ್ಟೆ ಪ್ರದೇಶದಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮಲ್ಟಿ ಯುಟಿಲಿಟಿ ಮಾಲ್ ಮತ್ತು ಕಾರ್ ಪಾರ್ಕಿಂಗ್ ಅಭಿವೃದ್ಧಿ ಕಾಮಗಾರಿಯ ಶಂಕುಸ್ಥಾಪನೆಗೆ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಲ್ಟಿ ಯುಟಿಲಿಟಿ ಮಾಲ್ ಮತ್ತು ಕಾರ್ ಪಾರ್ಕಿಂಗ್ ಅಭಿವೃದ್ಧಿ ಕಾಮಗಾರಿಯಿಂದ ನೂರಾರು ಜನರಿಗೆ ಉದ್ಯೋಗ ಸಿಗುತ್ತದೆ. ಜೊತೆಗೆ ತುಮಕೂರು ಅಭಿವೃದ್ಧಿ ಸೂಚಕವಾಗಿ ಹೊರಹೊಮ್ಮುತ್ತದೆ. ಸುಮಾರು 60 ಕೋಟಿ ರೂಪಾಯಿಗಳಲ್ಲಿ ಈ ಮಾಲ್ ನಿರ್ಮಾಣವಾಗುತ್ತಿದ್ದು, ಪಾರ್ಕಿಂಗ್ ಸಮಸ್ಯೆಗೆ ಇದರಿಂದ ಅನುಕೂಲವಾಗುತ್ತದೆ ಎಂದರು. ಇದ್ದಂಥ ಜಾಗ ಸುಮಾರು 1 ಎಕರೆ ಭೂಮಿಯನ್ನು ನಮ್ಮ ಸ್ಮಾರ್ಟ್ ಸಿಟಿಯ ಪ್ರಾಜೆಕ್ಟ್ಗಳಲ್ಲಿ ಒಂದು ಅತಿ ದೊಡ್ಡ 5 ಅಂತಸ್ತಿನ ಕಾರ್ ಪಾರ್ಕನ್ನು ಮಾಡಬೇಕು ಅಂತ ಹೇಳಿ ಏನು ಸ್ಮಾರ್ಟ್ ಸಿಟಿಯಲ್ಲಿ ಪ್ರಸ್ತಾವನೆ ಇತ್ತು, ಅದನ್ನು 3 ವರ್ಷದ ಹಿಂದೆಯೇ PPP ಮಾಡೆಲ್ ಅಂದರೆ ಪ್ರೈವೇಟ್ ಪಾರ್ಟಿಸಿಪೇಷನ್, ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್, ಈ ಮಾಡೆಲ್ನಲ್ಲಿ ಸುಮಾರು ಇವತ್ತಿನ ಮೊತ್ತ 99 ಕೋಟಿ ರೂಪಾಯಿ, ಹತ್ತತ್ರ 100 ಕೋಟಿ. ಆ ಅಂದಾಜಿನಲ್ಲಿ ಇಲ್ಲಿ 5 ಅಂತಸ್ತಿನ ಕಟ್ಟಡವನ್ನು ಕಟ್ಟೋದಕ್ಕೆ ಇವತ್ತು ನಾವು ಅಡಿಗಲ್ಲು ಹಾಕಿದ್ದೇವೆ. ಈ ಅಡಿಗಲ್ಲಿನ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾದಂಥ ಸೋಮಣ್ಣವರು ಬರಬೇಕಾಗಿತ್ತು, ಸ್ಥಳೀಯ ಶಾಸಕರು ಬರಬೇಕಾಗಿತ್ತು. ಅವರು ಅನೇಕ ಕಾರಣಗಳು, ಅವ್ರದ್ದೇ ಆದಂಥ ಕಾರಣಗಳಿಂದ ಅವರು ಭಾಗವಹಿಸಿಲ್ಲ. ಆದರೂ ಕೂಡ ತುಮಕೂರು ಪಟ್ಟಣದ ದೃಷ್ಟಿಯಿಂದ, ಬೆಳವಣಿಗೆಯ ದೃಷ್ಟಿಯಿಂದ ಇವತ್ತು ನಾವು ಇದಕ್ಕೆ ಅಡಿಗಲ್ಲು ಹಾಕಿದ್ದೇವೆ. ಇಬ್ರಾಹಿಮು, ರಾಜಶೇಖರು ಅಂತಕ್ಕಂಥವರು, ಅವರಿಗೆ ಅವಾರ್ಡ್ ಆಗಿದೆ. ಸ್ವಲ್ಪ ಗೊಂದಲ ಇದ್ದದ್ದು ಕೂಡ ಕೋರ್ಟಿನಿಂದ ಆದೇಶ ಬಂದಿದೆ. ಅದಕ್ಕೆ ನಾವು ಇವತ್ತು ಕಟ್ಟಡಕ್ಕೆ ಹಾಕಿದ್ದೇವೆ, ಅಡಿಗಲ್ಲು ಹಾಕಿದ್ದೇವೆ. ಇಲ್ಲಿ ಒಂದು ಸಣ್ಣ ಗಣಪತಿಯ ದೇವಸ್ಥಾನ ಇದೆ. ಆ ದೇವಸ್ಥಾನವನ್ನು ಉಳಿಸ್ಕೊಳ್ತೇವೆ. ಅದನ್ನು ಪಕ್ಕದಲ್ಲಿ ಸೆಂಟ್ರ್ ಪಾಯಿಂಟ್ ಇರೋದನ್ನು ತೆಗೆದು ಪಕ್ಕದಲ್ಲಿ ಒಂದು ಕಾರ್ನರ್ನಲ್ಲಿ ಅವರು ಅಚ್ಚುಕಟ್ಟಾಗಿ ಒಂದು ಗಣಪತಿಯ ದೇವಸ್ಥಾನವನ್ನು ಕಟ್ಟಿಕೊಡ್ತಾರೆ. ಮತ್ತು ಮಿಕ್ಕದ್ದೆಲ್ಲವನ್ನು ಕೂಡ ಅವರು ಆದಷ್ಟು ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಮತ್ತು 18 ತಿಂಗಳಲ್ಲಿ ಅವರು ಈ ಕೆಲಸವನ್ನು ಮುಗಿಸಿಕೊಡಬೇಕು ಅಂತ ಹೇಳಿ ನಾವು ಅವರಿಗೆ ತಿಳಿಸಿದ್ದೇವೆ. ಅದು ನಮ್ಮ ಅಗ್ರಿಮೆಂಟಲ್ಲಿ ಕೂಡ ಅದೇ ರೀತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ತುಮಕೂರಿಗೆ ಮತ್ತೊಂದು ಗರಿ ತುಮಕೂರಿಗೆ ಸೇರ್ತದೆ. ಆದ್ದರಿಂದ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಯಾಕೆಂದರೆ ನಮಗೊಂದು ಒಳ್ಳೆಯ ಶಾಪಿಂಗು ಮಾಲು ಇಲ್ಲ. ಅದರಿಂದ ಸರ್ಕಾರ ಇದೆ ಮುಂದೆ ಬಂದು APMC ಅವರು ಈ ಜಾಗವನ್ನು ಮೊದಲಿಗಿದ್ದದ್ದು ಅದನ್ನು ಇವತ್ತು ಕೊಟ್ಟಿದ್ದೇವೆ, ಅಡಿಗಲ್ಲು ಹಾಕಿದ್ದೇವೆ. ಅದನ್ನು ಆದಷ್ಟು ಶೀಘ್ರವಾಗಿ ಕೆಲಸವನ್ನು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ಥಳೀಯ ತರಕಾರಿ ಮಾರುಕಟ್ಟೆ ಅವ್ರಿಗೆ ಸಿಗುತ್ತೆ ಸರ್? ಇಲ್ಲ, ಅವ್ರು ಮಾಡಲಿ, ಅವ್ರು ವಿರೋಧನೇ ಮಾಡೋದು. BJP ಅವರು ಇರೋದೇ ವಿರೋಧ ಮಾಡೋದಕ್ಕೆ, ನಾವು ಇರೋದೇ ಕಟ್ಟೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ ನಾವಿದ್ದೀವಿ, ವಿರೋಧ ಮಾಡೋದಕ್ಕೆ ಅವರಿದ್ದಾರೆ. ಅದೇ ಪ್ರಕಾರ ಜನ ಆಶೀರ್ವಾದ ಮಾಡಿದ್ದಾರೆ. ನೀವು ಅಭಿವೃದ್ಧಿ ಮಾಡಿ, ಅವರು ವಿರೋಧ ಮಾಡಲಿ ಅಂತೇಳಿ ಅವರಿಗೆ ಅಲ್ಲಿ ಇಟ್ಟಿದ್ದಾರೆ. ನಮಗೆ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ. ಆದ್ದರಿಂದ ನಾವು ಅದನ್ನು ಮಾಡ್ತೇವೆ. ಇದರಲ್ಲಿ ಯಾವ ಸ್ವಾರ್ಥ ಇಲ್ಲ, ಯಾರ ಪರ ಇಲ್ಲ, ಯಾರ ವಿರೋಧ ಇಲ್ಲ, ಆ ಥರದಲ್ಲಿ ಮಾಡುವಂಥ ಕೆಲಸಗಳು. ಹಾಗಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮಾನ್ಯ ಜ್ಯೋತಿ ಗಣೇಶ್ ಅವರು ಸ್ಥಳೀಯ ಶಾಸಕರು, ಅವ್ರದ್ದೇ ಕ್ಷೇತ್ರ. ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಅಭಿವೃದ್ಧಿಗೆ ನೀವು ಕೈ ಜೋಡಿಸಿ ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಯಾಕೆಂದರೆ ಅವ್ರಿಗೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಇದೆ. ಆದರೆ ಬೇರೆ ಬೇರೆ ಕಾರಣದಿಂದ ಅವರು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ.
ನಾವು ಇವತ್ತು ಅದನ್ನು ಚಾಲನೆಯನ್ನು ಕೊಟ್ಟಿದ್ದೇವೆ. ಸ್ಥಳೀಯ ತರಕಾರಿ ಅವರಿಗೆ ಅವಕಾಶ ಸಿಗುತ್ತೆ ಸರ್? ಇದೇ ಜಾಗ ಇಲ್ಲೇ ಪಕ್ಕದಲ್ಲೇ ಮಾಡ್ತಾರೆ. ಅದನ್ನು ಗಣೇಶನ ದೇವಸ್ಥಾನವನ್ನು ಮೊದಲು ಕಟ್ಟಿ ಗಣೇಶನ ಆಶೀರ್ವಾದ ತಗೊಂಡು ವಿಘ್ನಗಳನ್ನು ನಿವಾರಣೆ ಮಾಡಿ ಮುಂದೆ ಕೆಲಸ ಪ್ರಾರಂಭ ಮಾಡಿ ಸ್ಥಳೀಯ ತರಕಾರಿ ಅದವರಿಗೆಲ್ಲ ಅವಕಾಶ ಮಾಡಿಕೊಡ್ತೀವಿ. ಯಾರು ಹಿಂದೆ ಇಲ್ಲಿ ಯಾರು APMCಯಲ್ಲಿ ತರಕಾರಿ, ಹೂವು, ಹಣ್ಣು ಎಲ್ಲ ಮಾರ್ತಾ ಇದ್ರಲ್ಲ ಅವರಿಗೆಲ್ಲ ಗ್ರೌಂಡ್ ಫ್ಲೋರ್ನಲ್ಲಿ ಪ್ರೊವಿಷನ್ ಮಾಡಿದ್ದೇವೆ ಅವರಿಗೆ. ಮತ್ತು ಮೇಲೆ ಫ್ಲೋರಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸು ಮತ್ತು ಹೋಟೆಲ್ಲು ಇದೆಲ್ಲವೂ ಕೂಡ ಬರುತ್ತೆ. ಹೌದು, ಇವತ್ತು ನಾವು ಬಿಜೆಪಿ ನಾಯಕರು ಮೈಸೂರು ಚಲೋ ನಡೆಸುವುದರ ಕುರಿತು ಇಂದು ತುಮಕೂರಿನಲ್ಲಿ ಸಹಕಾರ ಸಚಿವ KN ರಾಜಣ್ಣ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿಯ ವಿರುದ್ಧ ಕಿಡಿಕಾರಿದರು. ಬಿಜೆಪಿ ನಾಯಕರು ಮೈಸೂರು ಚಲೋ ನಡೆಸುತ್ತಿರುವುದರ ಕುರಿತು ಇಂದು ತುಮಕೂರಿನಲ್ಲಿ ಸಹಕಾರ ಸಚಿವ KN ರಾಜಣ್ಣ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿಯ ವಿರುದ್ಧ ಕಿಡಿಕಾರಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಗರು ಸದನದಲ್ಲಿ ಕಲಾಪದ ನಡುವೆ ಮೂಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣದ ಕುರಿತು ಪ್ರತಿಭಟನೆ ಮಾಡಿದ್ದಾರೆ. ಮೈಸೂರು ಚಲೋ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಅವರು ಮಾಡಲಿ, ನಾವು ಮಾಡುತ್ತೇವೆ. ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ. ಸುಮ್ಮನೆ ಬಿಜೆಪಿಗರು ಆರೋಪಿಸುತ್ತಿದ್ದಾರೆ. ಇಡಿ ನನಗೂ ನೋಟಿಸ್ ನೀಡಿದೆ. ಡೆಲ್ಲಿಗೆ ಹೋಗಿ ಬಂದಿದ್ದೇನೆ. ಅದರಲ್ಲಿ ನನ್ನ ಪಾತ್ರವಿಲ್ಲ. ಇನ್ನು ಅಪೆಕ್ಸ್ ಬ್ಯಾಂಕ್ನಲ್ಲಿ ಸಾವಿರಾರು ಕೋಟಿ ಹಗರಣ ಮಾಡಿದ್ದೇನೆ ಎಂದು ಹೇಳುತ್ತಿದ್ದಾರೆ. ಒಂದು ವೇಳೆ ನಾನು ಹಾಗೇನಾದರೂ ಮಾಡಿದ್ದರೆ ಆ ಬ್ಯಾಂಕ್ ಇರುತ್ತಿತ್ತಾ? ಯಾವತ್ತೋ ಮುಚ್ಚಿ ಹೋಗುತ್ತಿತ್ತು ಎಂದರು. ಬಯಸ್ತೇನೆ. ಪ್ರಮುಖ ಅಂಶ ಅಂತ ಹೇಳಿದ್ರೆ ಇತ್ತೀಚೆಗೆ ನಮ್ಮ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ನಡವಳಿಕೆಗಳನ್ನು ನೀವೆಲ್ಲ ಗಮನಿಸಿದ್ದೀರಿ. ಬಹುತೇಕ ರಾಜ್ಯದಲ್ಲಿ ಏನು ಅತಿವೃಷ್ಟಿಯಿಂದ ಜನ ತತ್ತರಿಸಿ ಹೋಗಿದ್ದಾರೆ, ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಚರ್ಚೆಯನ್ನ ಸರ್ಕಾರ ನಿರೀಕ್ಷೆ ಮಾಡಿತ್ತು. ಆ ವಿಷಯದಲ್ಲಿ ಚರ್ಚೆಗೆ ವಿರೋಧ ಪಕ್ಷಗಳು ಸಹಕಾರ ನೀಡದೆ ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಜನರು ಅನುಭವಿಸ್ತಕ್ಕಂಥ ಕಷ್ಟಗಳ ಏನಿದೆ ಅತಿವೃಷ್ಟಿಯಿಂದ ಅದರ ಬಗ್ಗೆ ಗಮನ ಹರಿಸದೇ ಇರತಕ್ಕಂಥದ್ದು, ಇದು ವಿರೋಧ ಪಕ್ಷಗಳ ನಡವಳಿಕೆಯನ್ನು ನಾವು ಖಂಡಿಸ್ತಕ್ಕಂಥದ್ದು ಅಗತ್ಯತೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ಎರಡನೇದಾಗಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೆದಿದೆ ಅಂತಕ್ಕಂಥದ್ದನ್ನ ಮಾಧ್ಯಮದಲ್ಲೂ ಹೇಳಿದ್ದೀರಿ, ನಾವು ಕೂಡ ಎಲ್ಲ ಅದ್ರ ಬಗ್ಗೆ ಗಮನ ಹರಿಸಿದ್ದೀವಿ. ಅಲ್ಲಿ ಆಗಿರ್ತಕ್ಕಂಥದ್ದು ಲೋಪ ಇದೆ. ಅಲ್ಲಿ ಹಣದ ವಹಿವಾಟು, ಸಾರ್ವಜನಿಕ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ಸತ್ಯನೂ ಇದೆ. ಆ ದೃಷ್ಟಿನಲ್ಲಿ ಈಗಾಗಲೇ ಸರ್ಕಾರ SIT ತನಿಖೆಗೂ ಆದೇಶ ಕೊಟ್ಟಿದೆ. ಕೇಂದ್ರ ಸರ್ಕಾರವೂ ಕೂಡ EDಗೂ ಕೂಡ ಇವತ್ತು ಆದೇಶ ಕೊಟ್ಟು ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ CBIನವರು ಕೂಡ ಮಾಡ್ತಾ ಇದ್ದಾರೆ. 3 ತನಿಖಾ ಸಂಸ್ಥೆಗಳು ಕೂಡ ಚರ್ಚೆ ಮಾಡಿ ಅವು ಕೂಡ ಈಗ ಅದನ್ನ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸಬೇಕು ಅಂತಕ್ಕಂಥದ್ದೇ ನಂದು ಇರ್ಬೋದು, ನಮ್ಮೆಲ್ಲರ ಸರ್ಕಾರ ಮತ್ತು ಎಲ್ಲ ಸಾರ್ವಜನಿಕರ ಆಶಯನೂ ಕೂಡ ಅದೇ. ಅದನ್ನ ಎಲ್ಲ ಮುಖಂಡಗಳು ಸೇರಿ ತೀರ್ಮಾನ ಮಾಡಿ ನಿಮ್ಮ ಮುಂದೆ ಬಂದು ಹೇಳ್ತಾರೆ. ನಮ್ಮ ಆಲೋಚನೆ ಅದಿದೆ ಅಂತೇಳಿ. ಅವರೇನಾದರೂ ಕೂಡ ಪಾದಯಾತ್ರೆ ಮಾಡ್ತೀವಿ ಮೈಸೂರವ್ರಿಗೆ ಅಂತ ಅಂದರೆ, ನಾವು ಮೈಸೂರು ಕಡೆಯಿಂದ ನಾವು ಪಾದಯಾತ್ರೆ ಮಾಡ್ತೇವೆ, ನಾವು ಕೂಡ ಜನರಿಗೆ ಇದು ಮಾಡ್ತೇವೆ. ಅದಕ್ಕೆ ಪೂರಕವಾಗಿ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಅಹಿಂದ ವರ್ಗದ ಜನರು ಪಕ್ಷಾತೀತವಾಗಿ ಅವರು ಎಲ್ಲರೂ ಕೂಡ, ಯಾಕೆಂದರೆ ಸಿದ್ದರಾಮಯ್ಯನವ್ರ ಮೇಲೆ ಮಾಡ್ತಕ್ಕಂಥ ಆರೋಪ, ಅಹಿಂದ ವರ್ಗದ ಜನರ ಮೇಲೆ ಮಾಡ್ತಕ್ಕಂಥ ಆರೋಪ, ಸಿದ್ದರಾಮಯ್ಯನವರ ಮೇಲೆ ಮಾಡ್ತಕ್ಕಂಥ ಆರೋಪ ಅಹಿಂದ ವರ್ಗದ ಜನರ ಮೇಲೆ ಮಾಡುವ ಆರೋಪ ಅಂತೇಳಿ ನಾವು ಭಾವಿಸಿ
ನಮ್ಮ ಜಿಲ್ಲೆನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ. ಎಲ್ಲದ ಓಡಾಡ್ಕೊಂಡು ಪಾರ್ಟಿ ಇಲ್ಲ, ಇದರಲ್ಲಿ ಪಾರ್ಟಿ ಇಲ್ಲ. ಬರ್ತಾರನ್ನ ಅವತ್ತು ನೋಡಿ ನೀವು, ಗೊತ್ತಾಗ್ತದೆ. ಇದರಲ್ಲಿ ಪಕ್ಷ ಇಲ್ಲ. ಈ ವರ್ಗಕ್ಕೆ ಸೇರಿದಂತ ಎಲ್ಲ ಜನರು ಕೂಡ ಸಾಮೂಹಿಕವಾಗಿ ಇದರಲ್ಲಿ ಪಾಲ್ಗೊಳ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ನೀವು ಇಟ್ಕೋಬೇಕಾಗಿಲ್ಲ. ಆಗ್ತಾ ಇಲ್ಲ ಅನ್ನೋದಕ್ಕೇನೆ ಇದೆಲ್ಲ ಮಾಡಕ್ ಹೊರಟಿರೋದು. ಅವರು ಸಹಿಸ್ಕೊಳ್ಳಂಗಿದ್ದಿದ್ರೆ ಸಹಿಸ್ಕೊಂಡು ಸುಮ್ಮನೆ ಇರ್ತಾ ಇದ್ರು ಅಲ್ವಾ? ಏನೋ ಅವರೇನೋ ಒಳಗಡೆ ಹುನ್ನಾರ ಇಟ್ಟಿರ್ಬೇಕು. ಅವ್ರನ್ನ ಕೆಳಗಿಳಿಸುವಂಥದ್ದು ಏನೋ ಪ್ರಯತ್ನ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ನಿಮಗೆ ಈ ಇಡಿ ಇದೆಯಲ್ರಿ, ಇಡಿ ಮುಂಚೆ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಂತ್ರಿ ಕೆಳಗಡೆ ಕೆಲಸ ಮಾಡ್ತಾ ಇದ್ದವರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಈ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ ಆದಮೇಲೆ ಆ ಇಡಿ ಇಲಾಖೆನ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಹೋಮ್ ಮಿನಿಸ್ಟ್ರಿಗೆ ತಗೊಂಡ್ರು. ಯಾಕೆ ತಗೋತಾರೆ? ಏನು ಅವರೇನು ಮಂತ್ರಿ ಕೈಲಿ ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇಲ್ವಾ? ಅವ್ರಿಗೆ ಅರ್ಹತೆ ಇಲ್ವಾ? ಇವರೊಬ್ಬರಿಗೆ ಅರ್ಹತೆ ಇದೆ. ಇಂಥ ಕೆಲಸ ಮಾಡೋ ಅರ್ಹತೆ ಇವರೊಬ್ಬರಿಗಿರೋದು, ಅದಕ್ಕೆ ಇವ್ರು ತಗೊಂಡಿದ್ದಾರೆ. ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ದೇವರಾಜ ಅರಸು ಬಸ್ ನಿಲ್ದಾಣವನ್ನು ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಲೋಕಾರ್ಪಣೆಗೊಳಿಸಿದರು. ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ದೇವರಾಜ ಅರಸು ಬಸ್ ನಿಲ್ದಾಣವನ್ನು ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಲೋಕಾರ್ಪಣೆಗೊಳಿಸಿದರು. ಪ್ರಸ್ತುತ ಕಾರ್ಯಾಚರಿಸುತ್ತಿರುವ ಬಸ್ ನಿಲ್ದಾಣ ಹಳೆ ತುಮಕೂರು ಘಟಕ 1ರ ಆವರಣ ಸ್ಥಳದಿಂದ ನೂತನ ಬಸ್ ನಿಲ್ದಾಣ ಆವರಣಕ್ಕೆ ವಾಹನ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಸ್ಥಳಾಂತರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಹಕಾರ ಸಚಿವ ಕೆಎನ್ ರಾಜಣ್ಣ, ಟಿಸಿ ಶುಭಾ ಕಲ್ಯಾಣ್, ಪಾಲಿಕೆ ಆಯುಕ್ತೆ ಅಶ್ವಿಜಾ, ಸಿಇಒ ಪ್ರಭು, ಕೆಎಸ್ಆರ್ಟಿಸಿ ತುಮಕೂರು ವಿಭಾಗದ ವಿಭಾಗೀಯ ಅಧಿಕಾರಿ ಚಂದ್ರಶೇಖರ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ತುಮಕೂರಿನ ವಿನಾಯಕ ನಗರದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಸ್ಥಳದಲ್ಲಿ ಪಿಪಿಪಿ ಮಾದರಿಯಲ್ಲಿ ಮಲ್ಟಿ ಯುಟಿಲಿಟಿ ಮಾಲ್ ಕಾರ್ ಪಾರ್ಕಿಂಗ್ ಯೋಜನೆಯನ್ನು ಕೂಡಲೇ ನಿಲ್ಲಿಸಬೇಕೆಂದು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಮತ್ತು ಶಾಸಕ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ಟೌನ್ ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು.
ತುಮಕೂರಿನ ವಿನಾಯಕನಗರದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಸ್ಥಳದಲ್ಲಿ ಪಿಪಿಪಿ ಮಾದರಿಯಲ್ಲಿ ಮಲ್ಟಿ ಯುಟಿಲಿಟಿ ಮಾಲ್ ಕಾರ್ ಪಾರ್ಕಿಂಗ್ ಯೋಜನೆಯನ್ನು ಕೂಡಲೇ ನಿಲ್ಲಿಸಬೇಕೆಂದು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಮತ್ತು ಶಾಸಕ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ಟೌನ್ ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಇಂದು ಟೌನ್ ಹಾಲ್ ವೃತ್ತದ ಬಳಿ ನೂರಾರು ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಜಮಾವಣೆಗೊಂಡು ಸರ್ಕಾರದ ಯೋಜನೆಯ ವಿರುದ್ಧ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಪ್ರತಿಭಟನೆ ಹತ್ತಿಕ್ಕಲು ಬಂದಿದ್ದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದರು. ನನ್ನ ಸ್ವಾತಂತ್ರ್ಯಕ್ಕೆ, ನನ್ನ ಹಕ್ಕಿಗೆ ನೀವು ಚ್ಯುತಿಯುಂಟು ಮಾಡಿದ್ದೀರಿ, ಇದು ಸರಿಯಲ್ಲ ಎಂದರು. ಕೆಲ ಕಾಲ ಟೌನ್ ಹಾಲ್ ವೃತ್ತದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು. ಎಚ್ಚೆತ್ತ ಪೊಲೀಸರು ಸುರೇಶ್ ಗೌಡ ಹಾಗೂ ಜ್ಯೋತಿ ಗಣೇಶ್ ಅವರನ್ನು ಬಂಧಿಸಿದರು. ಹೋರಾಟ ಮಾಡೋದಲ್ಲೇ ಮಲಗ್ತೀವಿ ಟೆಂಟ್ ಹಾಕೊಂಡು. ನಾವೇನೇನು ಜಗಳ ಮಾಡೋಕ್ಕೆ ಏನು ಹೋಗಲ್ಲ. ಹೋಮ್ ಮಿನಿಸ್ಟರ್ ಅವ್ರಿಗೆ ಗಲಾಟೆ ಮಾಡೋಕ್ಕೆ ಯಾಕೆ ಹೋಗೋಣ? ರಿಕ್ವೆಸ್ಟಿಂಗ್ ಹಂಗೂ ಮಾಡ್ತೀವಿ, ನೀವು ಮಾಡಿರಿ ಅಷ್ಟೇ. ಹಿಂಗೆ ಇರಲ್ಲ. ಆದರೆ ನೀವು ಕಾನೂನಿನ ಬಿಟ್ಟು ನಾವು ಶಾಂತವಾಗಿ ಒಂದು ಮನವಿ ಕೊಡೋದಕ್ಕೆ ಹೋಗಿ ನೀವು ದಬ್ಬಾಳಿಕೆ ಮಾಡಿದ್ರೆ ನೀವು ಎದುರಿಸ್ತೀರ. ಆಮೇಲೆ ನೋಡೋಣ, ತುಮಕೂರು ಜಿಲ್ಲೆಯಲ್ಲಿ ನೋಡೋಣ, ಹೋಮ್ ಮಿನಿಸ್ಟರ್ ಜೀಪ್ಗೆ ಮಲ್ಕೊಳ್ತೀವಿ ಕಾರ್ಗೆ. ಏನ್ರಿ ಇದು ಡೆಮಾಕ್ರಸಿ? ಮಾತಿದ್ರೆ ಬಂದು ನಮ್ಮನ್ನು ಅರೆಸ್ಟ್ ಮಾಡೋಕೆ ಏನ್ರಿ? ಏನು ಕಾಕಿ ದಬ್ಬಾಳಿಕೆ ಮಾಡಿದ್ರೆ ಜನನ ಪೊಲೀಸರ ನೋಡೇ ಬಿಡ್ತೀನಿ ನಾನು. ಸರ್ಕಾರಗಳಿರೋದು ಜನಪರ ಕೆಲಸ ಮಾಡೋಕ್ರಿ. ಒಬ್ಬ ಶಾಸಕರಿಗೆ ಮನವಿ ಕೊಡೋಕೆ ನೀವು ಬಿಡಲ್ಲ ಅಂತ ಹೇಳಿದ್ರೆ ಇದೇನು ಅರ್ಥ ಹೇಳಿದ್ದು? ಇಟ್ಸ್ ನಾಟ್ ಕರೆಕ್ಟ್. ದಿಸ್ ಇಸ್ ನಾಟ್ ದ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ಇದೀವಿ, ನಾವು ಕೇಳ್ಕೊಳ್ಳೋದಕ್ಕೊಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗೆ ನೀವು ಬಿಡಲ್ಲ ಅಂತ ಹೇಳಿದ್ರೆ ಏನು ಅನಾವಶ್ಯಕವಾಗಿ ಯಾಕೆ ಬಂದ ಮಾಡ್ತೀರಾ? ನಮಗಲ್ಲಿ ಬೇಡ, ಅಲ್ಲಿ 300 ಜನ ಬಂದು ನಮ್ಗೆ ಕೇಳ್ಕೊಂಡು ವ್ಯಾಪಾರ ಮಾಡೋವಂಥವ್ರು. ನಾವಲ್ಲಿ ನಮಗೆ ಜಾಗ ಇಲ್ಲ ಸರ್, ನಮ್ಗೆ ಒಕ್ಕಲಿ ಬಿಡಿಸಿದ್ರೆ ನಾವು ನಮ್ಮ ಜೀವನ ಕಟ್ಕೊಂಡಿದ್ವಿ ಹೊಟ್ಟೆಪಾಡಿಗೆ ಅಂತೇಳಿ. ಯಾಕಾಗಿ ಯಾವನೊಬ್ಬನಿಗೆ ಶ್ರೀಮಂತನಿಗೆ ನೀವು ವ್ಯವಸ್ಥೆ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಕೇಳೋಕ್ಕೂ ಹಕ್ಕಿಲ್ಲ ಅಂತ ಹೇಳಿದ್ರೆ, ಕೇಳೋಕ್ಕೂ ಹಕ್ಕಿಲ್ಲ ಅಂದರೆ ಏನು ಹೇಳಿ ನೀವೇ? ನಾವೇನಾರು ಅಲ್ಲಿ ಏನಾದ್ರು ಜಗಳ ಮಾಡ್ತೀವ, ಪ್ರೊಟೆಸ್ಟ್ ಮಾಡ್ತೀವ, ಧಿಕ್ಕಾರಕ್ಕೆ ಹೋಗೋದ್ರೆ ನಮ್ಮನ್ನು ಅರೆಸ್ಟ್ ಮಾಡಿ. ಹೋಮ್ ಮಿನಿಸ್ಟರ್ ಬಗ್ಗೆ ಕೇಳಿ ಒಂದು ನಿಮಿಷ. ಹೋಮ್ ಮಿನಿಸ್ಟರ್ ಬಗ್ಗೆ ನಾವೇನಾದ್ರು ಸರ್ಕಾರದ ವಿರುದ್ಧ ಅಲ್ಲಿ ಧಿಕ್ಕಾರಕ್ಕೆ ಹೋಗಿದ್ರೆ ಇದು ಮಾಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಮನವಿ ಕೊಟ್ಟು ಬರ್ತೇವೆ, ಕೊಟ್ಟಿಲ್ಲ ಅನ್ನೋ ಸತ್ಯಾಗ್ರಹ ಕೂತ್ಕೊಳ್ತೀವಿ. ಗಾಂಧೀಜಿ ಏನು ಕೊಟ್ಟಿದ್ದಾರೆ? ಗಾಟ್ ಟು ಸ್ಟಾಪ್ ಇಟ್ ಹಿಯರ್. ನಮ್ಮ ನಿಲ್ಸಕ್ಕೆ ನಿಮ್ಗೆ ಏನು ಹಕ್ಕಿದೆ ರೀ? ನಾನೇನು ಹೋರಾಟಕ್ಕೆ ಹೋಗ್ತಾ ಇದ್ದೀನ? ಇಲ್ಲ ಯಾವ್ದಾದ್ರು ಹೋಮ್ ಮಿನಿಸ್ಟರ್ಗೆ ಏನಾದ್ರು ಕಲ್ಲುಡಿಯಕ್ಕೆ ಹೋಗ್ತಾ ಇದೀವ, ಘೋಷಣೆಗೆ ಹೋಗ್ತಾ ಇದೀವ? ಹೋಗಿದಾಗ ಅರೆಸ್ಟ್ ಮಾಡ್ರಿ. ಅಲ್ಲಿ ಹೋದಾಗ ಹೋಮ್ ಮಿನಿಸ್ಟರ್ ವಿರುದ್ಧ ಏನಾದ್ರು ಘೋಷಣೆಗೆ ಹೋಗಿದಾಗ ಅರೆಸ್ಟ್ ಮಾಡ್ರಿ, ನೀವು ತಪ್ಪು ಮಾಡಿದ್ದೀರ ಅಂತೇಳಿ. ನೀವು ಮೀಟ್ ಮಾಡೋಕ್ಕೂ ಬಿಡಲ್ಲ ಅಂತ ಹೇಳಿದ್ರೆ ವಾಟ್ ಇಸ್ ದಿಸ್? ನಿಮ್ಗೆ ಏನು ಹಕ್ಕಿದೆ ರೀ? ನಿಮ್ಗೆ ಒನ್ಲಿ ಎಕ್ಸಿಕ್ಯೂಷನ್ ಪವರ್ ಇರೋದು. ನಿಮ್ಗೇನು ನಮ್ಮನ್ನು ಸ್ಟಾಪ್ ಮಾಡೋಕ್ಕೆ ಯಾವ ಬೋಳಿ ಮಗನಿಗೆ ಅಧಿಕಾರ ಇಲ್ಲ. ಯಾವನು ಪ್ರಜಾಪ್ರಭುತ್ವ ಬಡವನು ಇಡೀ ನಿಲ್ಸಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ರೀ. ನಿಮ್ಗೆ ಆರ್ಡರ್ ಕೊಟ್ಟಿದ್ದಾರೆ ಅರೆಸ್ಟ್ ಮಾಡಿರಿ ಅಂತ, ಕೊಟ್ಟಿದ್ದಾರೆ ಅಂದರೆ ಅರೆಸ್ಟ್ ಮಾಡಿ ಅಂತ, ತಡೀರಿ ಅಂತ. ನಿಮಗೆ ವಾಟ್ ರೈಟ್ಸ್ ಯು ಹ್ಯಾವ್ ಗಾಟ್? ವೈ ಯು ಆರ್ ಸ್ಟಾಪಿಂಗ್ ಹಿಯರ್? ನಮ್ಮ ದಾರಿ ಗಡ್ಡ ಬಂತು ಅಂದರೆ ನಾನು ಸೀರಿಯಸ್ ಆಗಿ ನಿಮ್ಮ ಡಿಜಿಗೆ ಬರೀತೀನಿ, ಮತ್ತು ನಿಮ್ಮ ಹೋಮ್ ಮಿನಿಸ್ಟರ್ಗೆ ಬರೀತೀನಿ. ನಾನು ಪದೇ ನಮ್ಗೆ ತೊಂದರೆ ಕೊಡ್ತಾರೆ ಅಂತ. ದಿಸ್ ಇಸ್ ನಾಟ್ ಕರೆಕ್ಟ್. ಏನು ಕಾನೂನು ಗೊತ್ತಿಲ್ಲ ಅಂದ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಗಿಂತ ಚೆನ್ನಾಗಿ ನನಗೆ ಕಾನೂನು ಗೊತ್ತಿದೆ. ಆದರೆ ಈಗ ಈ ರೀತಿಯ ದಬ್ಬಾಳಿಕೆಗಳನ್ನು ಪೊಲೀಸ್ನ ನಿರೀಕ್ಷೆ ಮಾಡಲ್ಲ ನಾನು. ನಿಮ್ಗೆ ಏನು ಹಕ್ಕಿಲ್ಲ ರೀ, ಯಾರು ತಡೆಯೋಕ್ಕೆ ಹಕ್ಕಿಲ್ಲ. ನಿಮಗೆ ಏನು ಹಕ್ಕಿದೆ ರೀ? ಯಾವ ಕಾನೂನಲ್ಲಿ ನಿಮ್ಗೆ ಹಕ್ಕಿದೆ ನಮ್ಮನ್ನು ಸ್ಟಾಪ್ ಮಾಡೋದು? ಹೋಮ್ ಮಿನಿಸ್ಟರ್ನ ಪ್ಲೀಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹೋಮ್ ಮಿನಿಸ್ಟರ್ಗೆ ಹೇಳ್ರಿ, ಇಲ್ಲಿರೋ ಸಮಸ್ಯೆಗಳನ್ನ ತಗೊಂಡೋಗಿ ಹೇಳ್ರಿ. ಸೀರಿಯಸ್ ಆಗಿ ಅವ್ರಿಗೂ ತೊಂದರೆ ಮಾಡಿದ್ವಿ. ಸರ್ಕಾರದಿಂದ ಯಾವ ಸರ್ಕಾರದಲ್ಲಿ ಅಪ್ರೂವ್ ಆಯಿತು ಅದು ಬೇರೆ ಜೊತೆ ಅದು ಬೇರೆ. ಈಗ ನಿಲ್ಲಿಸಿ ಅಂತ ನಾವು ವಿನಂತಿ ಮಾಡಕ್ಕೆ ಹೋಗಿದ್ದೀವಿ. ಬೇಸಿಕ್ ಇಶ್ಯೂ ಇಲ್ಲಿಂದ ಹಣೆ ಮಾಡ್ತೀವಿ. 9 ವರ್ಷ 10 ವರ್ಷದಿಂದ ಅಲ್ಲಿ ಶಿಫ್ಟ್ ಆಯಿತು. ಹುಷಾರಾಗಿ ಗೌರ್ಮೆಂಟ್ ಅಧಿಕಾರ ಕೊಡ್ತೀವಿ, ಹೋಮ್ ಮಿನಿಸ್ಟರ್ ಅಧಿಕಾರ ಕೊಡ್ತೀವಿ. ಯಾರ ಬಗ್ಗೆನೂ ನಾವು ಧಿಕ್ಕಾರ ಆಗಲಿ ಏನಾರಾಗಿ ಮಾತಾಡಿದೀವ ಹೋಗ್ಲಿಕ್ಕೆ ಬಿಡಿ. ಶಾಸಕ ಹೇಳ್ತಿದ್ದಾರೆ ಅವಾಗಿಂದ ಶಾಸಕ ಇಬ್ಬರು ಹೇಳಿದ್ರು ಮರ್ಯಾದೆ ನಾವು ಯಾರು ಮನೆ ಕೊಡುತ್ತೆ. ಸರ್ಕಾರಕ್ಕೆ ಅಧಿಕಾರ ಪೊಲೀಸ್ ರಾಜ್ಯ ಆಯ್ತು ಇದು. ಪರಮೇಶ್ವರ್ಗೆ
ಕಾರ್ಯಕ್ರಮಕ್ಕೆ ಹೋಗ್ಬಿಡ್ರಿ. ನನಗೆ ಅಕ್ಕಿದೆ ಈ ಕಾರ್ಯಕ್ರಮಕ್ಕೆ ನನ್ನ ಅರೆಸ್ಟ್ ಮಾಡ್ತೀರಿ ನೀವು? ನನಗೆ ಯಾಕೆ ಅರೆಸ್ಟ್ ಮಾಡ್ತೀರಿ? ಪೊಲೀಸ್ ಹಿಡ್ಕೊಂಡು ನಮ್ಮನ್ನ ಪೋಷಿಸಿದ್ರು ಸಚಿವರನ್ನ ಬಂದು ಕೇಳಬೇಕಾಗ್ತದೆ ಪೂರ್ತಿ. ಸರ್ ಜಿಲ್ಲಾಧಿಕಾರಿಗಳು 300 ಜನ ಬೀದಿಗೆ ಬರ್ತಾರೆ ಸರ್. ಮಾತನಾಡಿಸುವಂತ ಕನ್ವಿನ್ಸ್ ಮಾಡುವಂತ ಸೌಜನ್ಯ ಈಗ ಇಲ್ಲಿ ಗುದ್ಲಿ ಪೂಜೆ ಆಗ್ಬಿಡ್ಲಿ ಆಮೇಲೆ ಸೇರಿಸ್ತೀವಿ ಅಂತ ನೀವು ಪೊಲೀಸ್ ಮುಖಾಂತರ ಹೇಳಿಸಿದ್ರೆ ನಾವು ಅದೇನು ಪ್ರೈವೇಟ್ ಜಾಗನ ಸರ್ ನಿಮಗೆ ನಮ್ಮನ್ನ ನಿಲ್ಸಕ್ ಹಕ್ಕಿಲ್ಲ. ನೀವೇನಾದ್ರು ನಿಲ್ಸಿದ್ರೆ ಏನಾದ್ರು ಜಗಳ ಗಲಾಟೆಗಳಾದ್ರೆ ನೀವೇ ಹೊಣೆಗಾರರಾಗ್ತೀರಾ. You don't have any rights to stop me. You tell me. This is not the way to go. ಕೇಳ್ರಿ ನಿಮ್ಗೆ ಯಾವ ಹಕ್ಕಿದೆ ನಿಲ್ಸೋದಕ್ಕೆ ಗಮನ ಯಾಕೆ? ಶಾಂತಿ ಇರಬೇಕು, ಅಶಾಂತಿ ಇರಬೇಕು. ಶಾಂತಿ ಇರಬೇಕು. ಏನ್ ಮಾಡ್ಬೇಕು ಅದಕ್ಕೆ? ಕರ್ಕೊಂಡು ಹೋಗ್ರಿ ನಮ್ಮನ್ನ. ನಾವೇನ್ ಮಾಡ್ತಾ ಇದ್ದೀವಿ? ಮನವಿ ಕೂಡ ಹೋಗ್ತಾರೆ ಸರ್. ಆಯ್ತು, ಮನವಿ ಎಲ್ಲಿ ಕೊಡಬೇಕು, ಇಲ್ಲೇ ಬಂದ್ಕೊಳ್ಳೋದ ಮಾಡೋದು ತಿಳ್ಕೊಂಡು ನಾನು ಯಾಕೆ ಅಲ್ಲೇ ಹೇಳ್ತೀವ್ರಿ? ಯಾಕೆ ನಮ್ಮ ಜಾಗ ರೀ ಅದು? ಏನು ಹೋಮ್ ಮಿನಿಸ್ಟರ್ ಜಾಗ? ಆಯ್ತು ಸರ್. ಸ್ವಂತ ಜಾಗ ಏನ್ರಿ ಅದು? ಆಯ್ತು, ಈಗ ಸರ್ಕಾರದ ಜಾಗ ರೀ. ಈಸ್ MLA. ಅಲ್ಲ ಸರ್, ನಾನು ಒಬ್ಬ MLA, ಜ್ಯೋತಿ ಗಣೇಶ್ ಒಬ್ಬ MLA. ಇವ್ರಿಗೆ ಬರ್ತದೆ, ಕಾರ್ಪೊರೇಷನ್ ಬರ್ತದೆ, ಇಬ್ಬರದನ್ನು ಜಂಟಿ ಆಸ್ತಿ ಸರ್ ಅದು. ನಾಟ್ ಕರೆಕ್ಟ್. ಇಲ್ಲಿರುವಂಥ ಸಾರ್ವಜನಿಕರು, ಇಲ್ಲಿರುವಂಥ ನಾಗರಿಕರ, ಸ್ಥಳೀಯ ವ್ಯಾಪಾರಿಗಳ ಅಪೇಕ್ಷೆ ಏನಿದೆ ಅಂತ ಹೇಳಿದ್ರೆ 5 ಕಿಲೋಮೀಟ್ರ್ APMCಗೆ ಹೋಗೋಕ್ಕಾಗಲ್ಲ. ಇಲ್ಲಿ ನಮಗೆ ತರಕಾರಿ ತಗೊಳ್ಳೋಕ್ಕೆ, ಹಣ್ಣು ತಗೊಳ್ಳೋದಕ್ಕೆ ಮತ್ತು ಹೂವಿನ ಮಾರ್ಕೆಟ್ಗೆ ಇದು ತುಂಬ ಎಸೆನ್ಷಿಯಲ್ ಇದೆ. ಹೀಗೆ ಕಂಟಿನ್ಯೂ ಆಗಬೇಕು ಅನ್ನೋದು ಇಲ್ಲಿರುವಂಥ ಸ್ಥಳೀಯರ ಒಂದು ಅಪೇಕ್ಷೆ, ಶಾಸಕರ ಅಪೇಕ್ಷೆ. ತುಮಕೂರಿನ ವಿನಾಯಕ ನಗರದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಸ್ಥಳದಲ್ಲಿ PPP ಮಾದರಿಯಲ್ಲಿ ಮಲ್ಟಿ ಯುಟಿಲಿಟಿ ಮಾಲ್ ಕಾರ್ ಪಾರ್ಕಿಂಗ್ ಯೋಜನೆಯನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಮತ್ತು ಶಾಸಕ ಜ್ಯೋತಿ ಗಣೇಶ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿದರು.
ತುಮಕೂರಿನ ವಿನಾಯಕ ನಗರದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಸ್ಥಳದಲ್ಲಿ ಪಿಪಿಪಿ ಮಾದರಿಯಲ್ಲಿ ಮಲ್ಟಿ ಯುಟಿಲಿಟಿ ಮಾಲ್ ಲೆವೆಲ್ ಕಾರ್ ಪಾರ್ಕಿಂಗ್ ಯೋಜನೆಯನ್ನು ಕೂಡಲೇ ನಿಲ್ಲಿಸಬೇಕೆಂದು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಮತ್ತು ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಸಲ್ಲಿಸಿ ಮಾತನಾಡಿದ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ, ಅಂದಿನಿಂದ ಇಂದಿನವರೆಗೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ತುಮಕೂರು ನಗರದ ನಾಗರಿಕರು, ಸಂಘ ಸಂಸ್ಥೆಗಳು ವಿರೋಧ ವ್ಯಕ್ತಪಡಿಸಿದ ಕಾರಣ ಈ ಯೋಜನೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಖಾಸಗಿ ಒಡೆತನಕ್ಕೆ ಸರ್ಕಾರದ ಜಾಗವನ್ನು ನೀಡಲು ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದು, ಆದರೆ ಈ ಯೋಜನೆಯನ್ನು ಮತ್ತೊಮ್ಮೆ ಅನುಷ್ಠಾನಗೊಳಿಸಲು ಸರ್ಕಾರ ಮುಂದಾಗಿರುವುದು ಯಾವುದೇ ರೀತಿಯಲ್ಲಿ ಸರಿಯಾದ ಕ್ರಮವಲ್ಲ. ಸ್ಥಳೀಯ ಸಾರ್ವಜನಿಕರು, ಸಂಘ ಸಂಸ್ಥೆಗಳ ವಿರೋಧವಿರುವ ಈ ಯೋಜನೆಯನ್ನು ಕೈಬಿಡಬೇಕು ಎಂದರು. ಈ ಸಂದರ್ಭದಲ್ಲಿ ನಗರ ಶಾಸಕ ಜ್ಯೋತಿ ಗಣೇಶ್ ಹಾಗೂ ಬಿಜೆಪಿ ಮುಖಂಡರು ಹಾಜರಿದ್ದರು. ಕಾರ್ಪೊರೇಷನಿನ ಜಮೀನು ಇವತ್ತು ಜನರಲ್ ಪಬ್ಲಿಕ್ ಮನವಿ, ಅದು ಪ್ರಾಜೆಕ್ಟ್ ಆಗಬಾರ್ದು ಅಲ್ಲಿ ಅಂತ ನಾವು ಅದನ್ನೇ ಕೂಡ ಸನ್ಮಾನ್ಯ ಸುರೇಶ್ ಗೌಡರು ಸಾಹೇಬರು, ನಾವು ಮತ್ತು ಎಲ್ಲ ನಮ್ಮ ಬಿಜೆಪಿ ಮುಖಂಡರುಗಳು ಮತ್ತು ನಾಗರಿಕ ಬಂಧುಗಳು ಕೂಡ ಎಲ್ಲರೂ ಬಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಹೇಳಿದ್ದು, ಪ್ರಾಜೆಕ್ಟ್ ಅಲ್ಲಿ ಮಾಡಬೇಡಿ ಸರ್, ಅದು ಮುಂಚೆ ಏನು ಮಾರ್ಕೆಟ್ ಆಗಿತ್ತು ಅದೇ ರೀತಿ ಉಳಿಬೇಕು ಅನ್ನೋದೇ ಕೂಡ ನಮ್ಮ ಫಸ್ಟ್ ಡಿಮ್ಯಾಂಡ್. ಇವತ್ತು ಕೂಡ ನಾಳೆನೂ ಕೂಡ ಅವರು ಸುರೇಶ್ ಗೌಡರಿಗೆ ಕನ್ವಿನ್ಸ್ ಮಾಡೋಕೆ ಹೋಗಿ ಅಲ್ಲಿರುವಂಥ ಏನು ತರಕಾರಿ ವ್ಯಾಪಾರ ಒಂದು 300ರಿಂದ 500 ಜನ ಹೇಳ್ತಾರೆ. ಹೋಗಿದ್ವಿ ಅಲ್ಲೇನೂ ಕೂಡ, ಅಲ್ಲಿ ಹಣ್ಣು ಮಾರೋರಿದ್ದಾರೆ, ಹೂವು ಮಾರೋರಿದ್ದಾರೆ, ವಿಳೆದೆಲೆ ಮಾರೋರಿದ್ದಾರೆ, ಮತ್ತು ಮುಖ್ಯವಾಗಿ ತರಕಾರಿ ಮಾರ್ಕೆಟ್, ಅದು ರಿಟೇಲ್ ಮಾರ್ಕೆಟ್ ತುಮಕೂರಿಗೆ ಅಲ್ಲೇ ಆಗಬೇಕು. ಯಾಕಂದ್ರೆ ನಾವು 4-5 ಕಿಲೋಮೀಟ್ರು ಅಲ್ಲಿ ಡಿ ಸಿ ಬಂಗಲೆ ಹಿಂಭಾಗ ಮಧುಗಿರಿ ರೋಡ್ಗೆ ಹೋಗ್ತಾರೆ, ಅದಕ್ಕೆ ತುಂಬ ಕಷ್ಟ. ಅದು ನಿಂತಾಗಲೇ ಅಲ್ಲೇ ಇರಬೇಕು ಅಂತ ಹೇಳಿದ್ವಿ. ಅವ್ರೇನೋ APMC ಕಾರ್ಪೊರೇಷನ್ ಗಲಾಟೆಯಲ್ಲಿ ಅದು ಪಾಳು ಬಿದ್ದೋಗಿತ್ತು. ಆದ್ದರಿಂದ ನಮ್ಮ ಫಸ್ಟ್ ಬೇಡಿಕೆನೇ ಪ್ರಾಜೆಕ್ಟು ಆಗಬಾರ್ದು. ಹಳೆಯ ರೀತಿ ಯಾವ ರೀತಿ ಮಾರ್ಕೆಟ್ ಇತ್ತು ಅದೇ ರೀತಿ ತುಮಕೂರಿಗೆ ರಿಟೇಲ್ ಮಾರ್ಕೆಟ್ ಆಗಿ ಉಳಿಬೇಕು ಅಂತ ನಾವು ಅವ್ರಿಗೆ ಆಗ್ರಹ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಅವರು ಆ ರೀತಿ ಆಗೋದಿಲ್ಲ, ಪ್ರಾಜೆಕ್ಟ್ ಆಗಲೇಬೇಕು, ಬೇಕಾದ್ರೆ ತರಕಾರಿ ಮಾರ್ಕೆಟ್ ಅವ್ರಿಗೆ ಅಲ್ಲಿ ಏನಿದಾರೋ ಅಲ್ಲಿ ಅವ್ರನ್ನ ಬೇಕಾದ್ರೆ ಗ್ರೌಂಡ್ ಫ್ಲೋರಲ್ಲಿ ನಾಮಿನಲ್ ರೇಟಲ್ಲಿ ಕೊಡೋಣ ಅಂತ ಅವ್ರು ಹೇಳಿದ್ದಾರೆ. ಆದರೆ ನಾವು ಅದು ಒಪ್ತಿಲ್ಲ. ಪಬ್ಲಿಕ್ ಏನಿದ್ದಾರೆ ಗೊತ್ತಿಲ್ಲ. ನಾವು ಸನ್ಮಾನ್ಯ ಸುರೇಶ್ ಗೌಡರ ನೇತೃತ್ವದಲ್ಲಿ ನಾವು ಎಲ್ಲರೂ ಕೂಡ ಪಬ್ಲಿಕ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅಂತೇಳಿ, ಒಟ್ಟು ದೇವಸ್ಥಾನನೂ ಕೂಡ ಅದು ಅಲ್ಲೇ ಇರಬೇಕು, ಅದನ್ನು ಕೂಡ ಶಿಫ್ಟ್ ಮಾಡಿ ದೇವಸ್ಥಾನ ಹೇಳಿದ್ದೀವಿ. ಭಾವನೆಗಳು, ಧಾರ್ಮಿಕ ಭಾವನೆಗಳನ್ನ ಆ ರೀತಿ ನೀವು ಯಾವ ದೇವಸ್ಥಾನ ಯಾವನೋ ಶ್ರೀಮಂತ 100 ಕೋಟಿ ತರ್ತಾನೆ ಅಂದ್ಬಿಟ್ಟು ಸರ್ಕಾರಿ ಜಾಗದಲ್ಲಿ ಅವ್ನಿಗೆ ಹೇಳ್ದೆ ನಾವು ಮಾಡ್ಕೊಡಕ್ಕಾಗತ್ತಾ? ನಮ್ಮ ನಂಬಿಕೆ ವಿಶ್ವಾಸದ ಮೇಲೆ ಅದು ಗಣೇಶನ ದೇವಸ್ಥಾನ ಇದೆ, ಅದನ್ನು ಯಾವುದೇ ಕಾರಣಕ್ಕೆ ತೆಗಿಬಾರ್ದು ಅಂತ ವಿನಂತಿ ಮಾಡಿದೆ. ನಾವು ಗೌರ್ಮೆಂಟ್ಗೆ ಹೇಳುವಂಥ ಜವಾಬ್ದಾರಿ ನಮ್ಮದು. ಗೌರ್ಮೆಂಟ್ ಕೂಡ ಅದು ಸರ್ಕಾರಿ ಜಾಗ ಇರೋದ್ರಿಂದ ಜನರ ಭಾವನೆ ಜೊತೆಗೆ ಆಟ ಆಡಬಾರ್ದು. ನಾನು ಇವತ್ತು ಹೇಳಿದ್ದೇನೆ, ಅಲ್ಲಿರುವಂಥ 300 ಜನ ಏನು ತರಕಾರಿ ಮಾರ್ತಿದ್ದಾರೆ, ಹಣ್ಣು ಮಾರ್ತಿದ್ದಾರೆ, ಹೂವು ಮಾರ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಅವ್ರು 1 ರೂಪಾಯಿ ಬಾಡಿಗೆನೂ ಕೊಡಲ್ಲ ಅಂತ ಹೇಳಿದ್ವಿ. ನಮ್ಮ ಸರ್ಕಾರಿ ಜಾಗ ಕೊಟ್ಟು ಅವ್ರಿಗೆ ಬಾಡಿಗೆ ಕಟ್ಟಿ ಅಂತ ಅವ್ನು ಹೇಳಿದ್ರೆ ಬಾಡಿಗೆ ಕಟ್ಟಕ್ಕಾಗುತ್ತಾ? ಅವ್ರಿಗೆ ಲಾಭ ಬರೋದೇ 100 ರೂಪಾಯಿ ಇರ್ತದೆ ದಿನಕ್ಕೆ. ಹೂವು ಎಲ್ಲ ಮಾರಿದ್ರೆ ಕೂತ್ಕೊಂಡ್ರೆ ದಿನಕ್ಕೆ ಅವ್ನು 1000 ರೂಪಾಯಿ ಹೂವು ಮಾರೋದು 100 ರೂಪಾಯಿ ಬರ್ತದೆ. 100 ರೂಪಾಯಿ ಬರೋನಲ್ಲಿ ಬಾಡಿಗೆ ಕಟ್ಟಕ್ಕಾಗುತ್ತಾ? ಕಂಡೀಷನ್ ನಂಬರ್ 1, ಯಾವುದೇ 1 ರೂಪಾಯಿ ಸರ್ಕಾರ ಮಾಡಲೇಬೇಕು ಅಂತ ಹೊರಟ್ರೆ ನಾವು ಸರ್ಕಾರಕ್ಕೆ ಹೇಳ್ತೇವೆ, ಫಸ್ಟ್ ಅದೆಲ್ಲ ಅಗ್ರಿಮೆಂಟ್ ಆಗಬೇಕು ಫ್ರೀ ಅಂತ. ಅಂದರೆ ಮಿನಿಮಮ್ ನಾಮಿನಲ್ ಬಾಡಿಗೆ ವರ್ಷಕ್ಕೆ ತಿಂಗಳಿಗೆ 1000 ರೂಪಾಯಿ ಕಟ್ತಾರೆ. ಅವ್ನು ಕಟ್ಟೋದು ಎಷ್ಟು ಬಾಡಿಗೆ? ವರ್ಷಕ್ಕೆ ಕಟ್ಟೋದೆಷ್ಟು? 20 ಲಕ್ಷ ರೂಪಾಯಿನ. ಅದರಲ್ಲಿ ಎಷ್ಟು ಕಾಂಪ್ಲೆಕ್ಸ್ ಕಟ್ತಾನವ? ಅದರಿಂದ ಮೊದಲನೇ ಆದ್ಯತೆ ಅದು ಬಡವ್ರ ಜಾಗ, ಅದು ಕೂಲಿ ಕಾರ್ಮಿಕರು ಕೂಲಿ ಮಾಡ್ಕೊಂಡು ಜೀವನ ಕಟ್ಕೊಂಡಿರೋಂಥವ್ರ ಜಾಗ. ಆ ಜಾಗದಲ್ಲಿ ಯಾವನೋ ಶ್ರೀಮಂತ ಬಂದು ಬಂಗ್ಲೆ ಕಟ್ಟೋದಕ್ಕೆ, ಐಷಾರಾಮಿ ಜೀವನ ಮಾಡೋಕ್ಕೆ, ಅವನ ಲಾಭ ಮಾಡ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಮೊದಲನೇ ಆದ್ಯತೆಯಲ್ಲಿ ಅಲ್ಲಿರುವಂಥ 350 ಜನಕ್ಕೆ 350 ಅಂಗಡಿಗಳನ್ನು ಫ್ರೀಯಾಗಿ ಕೊಡಬೇಕು. ಯಾರ್ದದು ಸರ್ಕಾರಿ ಜಾಗ? ಅದು ಯಾರ್ದು ಮನೆ ಆಸ್ತಿ ಅಲ್ವಲ್ಲ? ಸರ್ಕಾರಿ ಜಾಗದಲ್ಲಿ ಬಡವ್ರಿಗೆ ತಾನೇ ಇರೋದು ಸರ್ಕಾರ. ಮೊದಲನೇ ಆದ್ಯತೆ ಸರ್ಕಾರದ್ದೇನೋ ಬಡವರಲ್ಲಿ. ಅಲ್ಲೆಲ್ಲ ಸಮಾಜದವರು ಇದ್ದಾರೆ, ತಮಿಳಿಯನ್ಸ್ ಇದ್ದಾರೆ, ತಿಗಳ ಸಮಾಜ ಇದೆ, ಮುಸಲ್ಮಾನರ ಸಮಾಜ ಇದೆ, ಎಲ್ಲ ಸಮಾಜದವರು ಅಲ್ಲಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ, ಯಾವುದೇ ಕಾರಣಕ್ಕೂ ಅದು ಸರ್ಕಾರಿ ಜಾಗ ಇರೋದ್ರಿಂದ ಅದನ್ನು ಬಡವರಿಗೆ 350 ಜನ ಅಂಗಡಿಯವರಿದ್ದಾರೆ, ಅವರಿಗೆ ಮೊದಲನೇ ಆದ್ಯತೆಯಲ್ಲಿ ನೋ ರೆಂಟ್, ವರ್ಷಕ್ಕೆ 100,000 ರೂಪಾಯಿ ಕಟ್ತಾರೆ. ಆ ಇವನು ಯಾವ ಥರ ಅಗ್ರಿಮೆಂಟಲ್ಲಿ ತಗೊಂಡಿದ್ದಾನೆ ಈ ಥರ ಜಮೀನನ್ನು, ಅದೇ ರೀತಿಯಲ್ಲಿ ಅವರು ಬಡವರು ಫಸ್ಟ್ ಅಗ್ರಿಮೆಂಟ್ ಆಗಬೇಕು. ಅದಾದಮೇಲೆ ಗುದ್ಲಿ ಪೂಜೆ ಆಗಬೇಕು. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಆ ಜಾಗ ಉಳಿಸ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಕಾಂಪ್ಲೆಕ್ಸ್ ಬೇಡ ತುಮಕೂರಿಗೆ ಅಂತ ಹೇಳಿದ್ದೇವೆ. ಸರ್ಕಾರ ಸವಾಲ ತಗೊಂಡು ಮಾಡೋಕ್ಕೆ ಹೋದ್ರೂ ಕೂಡ ಸರ್ಕಾರ ಜನಗಳನ್ನ ಇದನ್ನ ಪ್ರತಿಭಟನೆ ಎದುರಿಸಬೇಕಾಗುತ್ತೆ. ಪಬ್ಲಿಕ್ ಇಂಟ್ರೆಸ್ಟ್ ನಮ್ದೇನಿಲ್ಲ. ಯಾವನ ನಮ್ ಕಟ್ಕೊಂಡು ಶ್ರೀಮಂತನ ಕಟ್ಕೊಂಡು ನನ್ಗೇನಾಗಬೇಕಾಗಿ? ನಮ್ಗೆ ಓಟ್ ಹಾಕಿರೋರು ಬಡವರು. ಶ್ರೀಮಂತರಿಗೆಲ್ಲ ನಾವು ತಲೆನೋ ಕೆಡಿಸ್ಕೊಳ್ಳೋ. ಶ್ರೀಮಂತರಿಗಿದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲ ಮಾಡಲಿ, ಅವನು ಆ ಥರ ಬೇಕು, ಆ ಥರ ಕಟ್ಟಬೇಕು ಅಂತ ಹೇಳಿದ್ರೆ ನಮ್ಮ ವಸಂತ ನರಸಾಪುರದಲ್ಲಿದೆ, 1-10 ಕಾಂಪ್ಲೆಕ್ಸ್ ಕಟ್ಕೊಂಡು ಬಾಡಿಗೆ ಕೊಡ್ಕೊಳ್ಳಿ. ಆದರೆ ಇಲ್ಲಿ ಸೆಂಟರ್ ಆಫ್ ದಿ ಸಿಟಿಲಿ ಬಂದು ನಮ್ಮ ತರಕಾರಿ ತರಕ್ಕೆ ನಾವು ಅಂತಸ್ತಳ್ಳಿಗೆ ಹೋಗೋಕ್ಕಾಗುತ್ತಾ? 6 ಕಿಲೋಮೀಟ್ರ್ ಇಲ್ಲಿರೋಂಥವ್ರು ನೀವೆಲ್ಲ ಮಾಧ್ಯಮದವ್ರು ಇಲ್ಲೇ ತಾನೇ ಇರೋದಪ್ಪ.
ಇವಾಗ ಅಂತರಸ್ಥಳಿಗೆ ಮಾರ್ಕೆಟಲ್ಲಿ ಹೂವು ಮತ್ತು ಹಣ್ಣು ತರೋಕ್ಕಾಗುತ್ತಾ? ಎಮರ್ಜೆನ್ಸಿಗೆ ಇಲ್ಲಿ ಜನ ಈಸಿಯಾಗಿ ವಾಕ್ ಮಾಡ್ಕೊಂಡು ಹೋಗಿ ತರಕಾರಿ ತೊಗೊಂಡು ಹೋಗ್ತಿದ್ರು. ಆ ತರಕಾರಿ ಮಾರ್ಕೆಟ್ನೇ ಕ್ಲೋಸ್ ಮಾಡಿ ಯಾವ ಕೈಗಾರಿಕೋದ್ಯಮನ ಕೊಡುವಂಥ ನಾವು ಸಂಪೂರ್ಣವಾಗಿ ಪಬ್ಲಿಕ್ ಇಂಟ್ರೆಸ್ಟಿಂದ ನಾವು ವಿರೋಧ ಮಾಡ್ತೀವಿ. ಬಡವ್ರಿಗೆ 350 ಅಂಗಡಿ ಫ್ರೀ ಕೊಟ್ಟರೆ ಅದಕ್ಕೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ನಾವು. ಓಕೆ, ಮಾಡಕ್ ಬಿಡಲ್ಲ. ಖಂಡಿತ ಬಿಡಲ್ಲ. ಸರ್ಕಾರ ಅವ್ರದ ಅಭಿಪ್ರಾಯನ ಹೇಳಿದ್ದಾರೆ. ಅದು ನಾವು ಪಬ್ಲಿಕ್ ಒಪಿನಿಯನ್ ಮತ್ತೆ ಜ್ಯೋತಿ ಗಣೇಶರು ನಮ್ಮ ಅಭಿಪ್ರಾಯ ಅಲ್ಲಿ ಬೇಡ, ಈಗಿರೋದನ್ನೇ ಹಾಗೆ ಉಳಿಸ್ಕೋಬೇಕು ಅನ್ನೋದು ನಮ್ಮ ಹೋರಾಟ. ಭಾರೀ ಹಿಮಪಾತ ಸಂಭವಿಸಿ ಆರೋಗ್ಯದಲ್ಲಿ ಏರುಪೇರಾಗಿ ಹೃದಯಾಘಾತದಿಂದ ಬೀದರ್ನ ಯೋಧ ಸಿಕ್ಕಿಂನಲ್ಲಿ ಹುತಾತ್ಮರಾಗಿದ್ದಾರೆ. 20 ವರ್ಷಗಳಿಂದ ಸೈನಿಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಯೋಧ ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ಕೋರಿಯಾಳ ಗ್ರಾಮದ ಯೋಧ ಅನಿಲ್ ಕುಮಾರ್ ಉಮಾಕಾಂತ್ ನವಾಡೆ ಮೃತಪಟ್ಟಿದ್ದಾರೆ. ಭಾರೀ ಹಿಮಪಾತ ಸಂಭವಿಸಿ ಆರೋಗ್ಯದಲ್ಲಿ ಏರುಪೇರಾಗಿ ಹೃದಯಾಘಾತದಿಂದ ಬೀದರ್ನ ಯೋಧ ಸಿಕ್ಕಿಂನಲ್ಲಿ ಹುತಾತ್ಮರಾಗಿದ್ದಾರೆ. 20 ವರ್ಷಗಳಿಂದ ಸೈನಿಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ಕೊರಿಯಾಳ ಗ್ರಾಮದ ಯೋಧ ಅನಿಲ್ ಕುಮಾರ್ ಉಮಾಕಾಂತ್ ರಾವ್ ನವೇಡಾ ಮೃತಪಟ್ಟಿದ್ದಾರೆ. 2004ರಲ್ಲಿ ಅವರು ಭಾರತೀಯ ಸೇನೆ ಸೇರಿದ್ದು ಜಮ್ಮು ಕಾಶ್ಮೀರ, ರಾಜಸ್ಥಾನ, ನಾಗಾಲ್ಯಾಂಡ್, ಶಿಮ್ಲಾ, ಮಣಿಪುರ ಮತ್ತು ಸಿಕ್ಕಿಂ ಸೇರಿದಂತೆ ಹಲವು ರಾಜ್ಯದ ಗಡಿಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ತುಮಕೂರಿನ ಮಂಜುನಾಥ ನಗರದಲ್ಲಿ ಚಾಮುಂಡೇಶ್ವರಿ ಹುಟ್ಟುಹಬ್ಬದ ಪ್ರಯುಕ್ತ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇಂದು ಜನ್ಮವರ್ಧಂತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ತುಮಕೂರಿನ ಮಂಜುನಾಥ ನಗರದಲ್ಲಿ ಚಾಮುಂಡೇಶ್ವರಿ ಹುಟ್ಟುಹಬ್ಬದ ಪ್ರಯುಕ್ತ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇಂದು ಜನ್ಮವರ್ಧಂತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಾಮುಂಡೇಶ್ವರಿ ಅಮ್ಮನವರ ಜನ್ಮವರ್ಧಂತಿಯನ್ನು ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡು ಬಂದಿದ್ದೇವೆ. ಪ್ರತಿ ವರ್ಷವೂ ದೇವಿಯ ಸನ್ನಿಧಾನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿರುವುದು ಸಂತಸ ಮೂಡಿಸಿದೆ. ಅಮ್ಮನವರ ಆಶೀರ್ವಾದ ಸದಾ ಭಕ್ತರ ಮೇಲೆ ಇರುತ್ತದೆ. ಇಂದು ಅಮ್ಮನವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿ, ನೂರಾರು ಭಕ್ತರು ಆಗಮಿಸಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಪಡೆದರು. ಹಾಲಿನ ಬಟ್ಲೆ ಹಿಡ್ಕೊಂಡು ಬಲಗೈಯಲ್ಲಿ ಒಳ್ಳೆಯಲ್ಲಿ ಹಾಲನ್ನು ಗುಡಿಸ್ತಿರ್ತಕ್ಕಂಥ ಅಲಂಕಾರ. ನಾವು ಬಾ ಅಂತ ಇದು ಮಾಡಿ ಅದಕ್ಕೆ ಸಂಜೆ ಬಂದ್ಬಿಡಿ ಅಂತ ಹೇಳ್ತೇನೆ. ಮತ್ತು ನಿಮ್ಗೆ ರಿಸಲ್ಟ್ ಪ್ಯಾಕೇಜ್ ಮಾಡ್ತೀನಿ. ನನಗೆ ಇಲ್ಲೊಂದು ಲೇಡೀಸ್ ಯಾರು ಇಲ್ಲ ದೇವಸ್ಥಾನ ಮಂಜುನಾಥ ನಗರ ತುಮಕೂರು ಪ್ರಧಾನ ಅರ್ಚಕರಾಗಿ ಸೇವೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ಅಮ್ಮನವರ ಜನ್ಮವರ್ಧಂತಿನ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರ ಸಮೂಹದಿಂದ ಆಚರಿಸ್ತಾ ಬಂದಿದೆ. ಈ ವರ್ಷ ಕೂಡ ಅಮ್ಮನವರ ವರ್ಧಂತಿ ಜಾತ್ರಾ ಮಹೋತ್ಸವ 2 ದಿನ ಸತತವಾಗಿ 2 ದಿನದಿಂದ ಗಂಗೆ ಪೂಜೆ, ಪುಣ್ಯಾಹ, ರುದ್ರಾಭಿಷೇಕ ಮತ್ತು ಗಣಹೋಮ, ದುರ್ಗಾ ಹೋಮ ಮತ್ತು ಮೃತ್ಯುಂಜಯ ಹೋಮಗಳೊಂದಿಗೆ ನಡೀತಾ ಇದೆ. ಈಗ ಸಹಸ್ರಾರು ಭಕ್ತರು ನೆರೆದಿರ್ತಕ್ಕಂಥವ್ರು. ಇನ್ನು ರಾತ್ರಿ ಕೂಡ ಇವತ್ತು ಅಮ್ಮನವ್ರಿಗೆ ವಿಶೇಷ ಅಲಂಕಾರ ಮತ್ತು ಮೆರವಣಿಗೆ, ಊಟದ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಇರ್ತಕ್ಕಂಥದ್ದು. ಸಾವಿರಾರು ಜನ ಸೇರ್ತಕ್ಕಂಥದ್ದು ಕ್ಷೇತ್ರ ಆಗಿರ್ತಕ್ಕಂಥದ್ದು. ಅಮ್ಮನವರು ಇಲ್ಲಿ ಬಂದು ನೆಲೆಸಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಕೇಳ್ತಕ್ಕಂಥ ಕೋರಿಕೆಗಳನ್ನು ಈಡೇರಿಸ್ತಾ ಮಕ್ಕಳ ತಾಯಿ ಅಂತಲೇ ಬಿರುದಾಂಕಿತೆ ಬಂದಂಥ ಭಕ್ತಾದಿಗಳಿಗೆ ಮದುವೆ ಆಗಿರ್ಬೋದು, ಪ್ರತಿಯೊಂದನ್ನು ಅಮ್ಮನವರು ನಡೆಸ್ತಾ ಬಂದಿದ್ದಾರೆ. ಎಲ್ಲ ಆರೋಗ್ಯದ ವಿಚಾರವಾಗಿರ್ಬೋದು ಅಮ್ಮನವರು ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಆಶೀರ್ವಾದ ಮಾಡಿಕೊಂಡು ಕ್ಷೇತ್ರದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ, ಅಮ್ಮನವರು ಎತ್ತರ ಸ್ಥಾನಕ್ಕೇ ಅವಳ ಕೀರ್ತಿಯನ್ನು ತೆಗೆದುಕೊಂಡು ಹೋಗ್ತಿರ್ತಕ್ಕಂಥದ್ದು. ಅದಕ್ಕೆ ಸಹಕಾರ ನೀಡ್ತಿರ್ತಕ್ಕಂಥವ್ರು ನಮ್ಮ ಕ್ಷೇತ್ರದ ಭಕ್ತಾದಿಗಳು, ಮಂಜುನಾಥ ನಗರದವರಾಗಿರ್ಬೋದು ಅಥವಾ ಹೊರಗಿನವ್ರದ್ದು ಎಲ್ಲ ಭಕ್ತಾದಿಗಳು ನಮಗೆ ಸಹಕಾರ ನೀಡಿರ್ತಕ್ಕಂಥವ್ರು. ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ
ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ನಮ್ಮ ನೋಡಿ ಎಲ್ಲ ಇಲ್ಲಿ ಏನಿದ್ದಾರೆ ಎಲ್ಲ ಭಕ್ತಾದಿಗಳ ಸಮೂಹದಲ್ಲಿ ಪ್ರತಿಯೊಂದು ಇಲ್ಲಿ ಅಂತಂದರೆ ಯಾವುದೇ ರೀತಿಯ ಟ್ರಸ್ಟ್ ಇಲ್ಲ. ಇಲ್ಲಿ ಪ್ರತಿಯೊಂದು ಕೂಡ ಭಕ್ತರುಗಳ ಸಹಕಾರದಿಂದನೇ ಎಲ್ಲ ಹನಿ ಹನಿಗೂಡಿದ್ರೆ ಹಳ್ಳ ಅನ್ನೋ ರೀತಿಯಲ್ಲಿ ಇಲ್ಲಿ ನಡೆದುಕೊಂಡು ಹೋಗ್ತಾ ಇದೆ. ಎಲ್ಲದಕ್ಕೂ ಮೂಲ ಶಕ್ತಿ ಅಮ್ಮನವರಲ್ಲಿ ಪ್ರಾರ್ಥನೆ ಇಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಕೇಳ್ಕೊತೀವಿ. ಅಮ್ಮನವ್ರ ಜಾತ್ರೆ ಪ್ರತಿ ವರ್ಷ ಸಹ ನಾವು ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಆದರೆ ಈ ವರ್ಷ ಏನಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಯಾಕಂದರೆ ಪ್ರತಿಯೊಬ್ಬರು ನಾಗರಿಕರ ಸಹಕಾರ, ಪ್ರತಿಯೊಬ್ಬರು ಸಹ ದಾನಿಗಳಾಗಲಿ ಪ್ರತಿಯೊಬ್ಬರು ಸಹ ಸೇವೆ ಮಾಡಿರೋಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ಅಮ್ಮನವ್ರದ್ದು ಈಗೇನು ನಾವು ಮಂಜುನಾಥ ನಗರ ಅಂದ್ಕೊತಾ ಇದ್ದೀವಿ, ಇದೊಂದು ಸಂಪೂರ್ಣವಾಗಿ ಇಡೀ ಕರ್ನಾಟಕಕ್ಕೆ ಹಬ್ಬಬೇಕು, ತುಮಕೂರಿಗೆ ಹಬ್ಬಬೇಕು ಅನ್ನೋದು ನಮ್ಮದು ಒಂದು ಆಸಕ್ತಿ. ನಾವು 15 ವರ್ಷಗಳಿಂದ ಈ ಒಂದು ಮಂಜುನಾಥ ನಗರದಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಈ ತಾಯಿಯ ಒಂದು ಮಹಿಮೆ ಅಪಾರವಾದಂಥದ್ದು, ಶಕ್ತಿ ತುಂಬ ಹೆಚ್ಚಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ತಾಯಿ. ಈ ಒಂದು ಜಾತ್ರಾ ಮಹೋತ್ಸವ, ವರ್ಧಂತಿ ಮಹೋತ್ಸವ ನಿನ್ನೆಯಿಂದನೂ ನಡೀತಾ ಇದೆ. ಪ್ರಸಾದ ವಿನಿಯೋಗನೂ ನಡೀತಾ ಇದೆ. ಅನೇಕ ಸಂಖ್ಯೆಯ ಭಕ್ತಾದಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೇ ರೀತಿ ಇನ್ನು ಮುಂದೆನೂ ಸಹ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಂತೀವಿ. ಅಂತ ನಾವು ತುಮಕೂರಲ್ಲೇ ಇರೋದು. ಇಲ್ಲೇ ದೇವಸ್ಥಾನಕ್ಕೆ ತುಂಬ ಹತ್ರ, ಸಿದ್ದರಾಮೇಶ್ವರ ಬಡಾವಣೆ ಅಂತ, ಅಲ್ಲೇ ಇದ್ದೀವಿ. ನಮಗೆ ಫಸ್ಟ್ ಈ ದೇವಸ್ಥಾನದ ಬಗ್ಗೆ ಏನೂ ಗೊತ್ತಿರಲಿಲ್ಲ, ನಮಗೆ ಇಲ್ಲಿ ಇದೆ ಅಂತಲೂ ಗೊತ್ತಿರಲಿಲ್ಲ. ನಾವು ಇಲ್ಲಿ ಮನೆ ಕಟ್ಸೋಕ್ಕೆ ಶುರು ಮಾಡಿದ ಮೇಲೇ ಗೊತ್ತಾಗಿದ್ದು. ಈಗ 3 ವರ್ಷ ಆಯಿತು ನಾವಿಲ್ಲಿ ಮನೆ ಕಟ್ಟಿಸಿ ಇಲ್ಲಿ ಸೆಟಲ್ ಆಗಿ 3 ಇಯರ್ಸ್ ಆಯಿತು. ಆವಾಗಲೇ ನಮಗೆ ಗೊತ್ತಾಗಿದ್ದು. 3 ಇಯರ್ಸಲ್ಲಿ 2 ಇಯರ್ಸಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. 2 ಇಯರ್ಸಿಂದನೂ ನೋಡ್ತಾ ಇದ್ದೀವಿ. ನಮಗಂತೂ ತುಂಬಾ ಹೆಲ್ಪ್ ಆಗಿದೆ ಈ ದೇವಸ್ಥಾನಕ್ಕೆ ಬರೋಕ್ಕೆ ಶುರು ಮಾಡಿದ್ರಿಂದ. ಎಲ್ಲ ದಿನವೂ ಹೂ ಕೊಡುತ್ತೆ, ಅದರಲ್ಲೂ ಮಂಗಳವಾರ ಶುಕ್ರವಾರ ಹೂ ಕೊಡುತ್ತೆ. ನಾವು ಏನು ಅಂದ್ಕೊಂಡು ಮನಸಾರ ಏನು ಅಂದ್ಕೊಂಡು ಕೇಳಿದ್ರು ಹೂವು ಕೊಡ್ತು ಅಂದರೆ ಅದು ಹಾಗೇ ಆಗುತ್ತೆ. ಅದಕ್ಕೆ ನಮ್ಮದು ಎಕ್ಸಾಂಪಲ್ ಇದೆ. ನಮ್ಮ ಪಾಪಕ್ಕೆ ನಾವು ಕೇಳಿದ್ವಿ, ಹೂವು ಕೊಟ್ಟಿತ್ತು, ಅದಕ್ಕೆ ತಕ್ಕನಾಗೆ ಆಯಿತು. ನಮ್ಮ ಪಾಪನೂ ತುಂಬ ಚೆನ್ನಾಗಿ ಆರೋಗ್ಯವಾಗಿದೆ. ಅದೊಂದು ದೊಡ್ಡ ಎಕ್ಸಾಂಪಲ್. ಇವತ್ತಿಗೆ ನಮ್ಮ ಪಾಪಗೆ 1 ಇಯರ್ ಮೇಲೆ 1 ಮಂತು ಎಕ್ಸಾಕ್ಟು. ಅವಾಗಿಂದನೂ ನಾವು ಈ ದೇವಸ್ಥಾನಕ್ಕೆ ನಡ್ಕೋತಾನೆ ಇದ್ದೀವಿ. ನಮಗಂತೂ ತುಂಬ ಖುಷಿ ಇದೆ ಈ ದೇವಸ್ಥಾನಕ್ಕೆ ಬರೋದು. ವಾಡಿಕೆ ವಿಸ್ಮಯದಂತೆ ನಿನ್ನೆ ಚಿಕ್ಕಮಗಳೂರು ಜಿಲ್ಲೆಯ ಸುಪ್ರಸಿದ್ಧ ಪುರಾಣ ಹಾಗೂ ಐತಿಹಾಸಿಕ ಸಕರಾಯ ಪಟ್ಟಣದ ಅಯ್ಯನಕೆರೆ ಕೋಡಿ ಬಿದ್ದಿದೆ. ವಾಡಿಕೆ ವಿಸ್ಮಯದಂತೆ ನಿನ್ನೆ ಚಿಕ್ಕಮಗಳೂರು ಜಿಲ್ಲೆಯ ಸುಪ್ರಸಿದ್ಧ ಪುರಾಣ ಹಾಗೂ ಐತಿಹಾಸಿಕ ಸುಕರಾಯ ಪಟ್ಟಣದ ಅಯ್ಯನಕೆರೆ ಕೋಡಿ ಬಿದ್ದಿದೆ. ಚಿಕ್ಕಮಗಳೂರಿನಲ್ಲಿ ಮಳೆ ಬಂದರೆ ಈ ಅಯ್ಯನಕೆರೆ ಮಂಗಳವಾರ ಇಲ್ಲವೇ ಶುಕ್ರವಾರ ಕೋಡಿ ಬಿದ್ದು ಪ್ರವಾಸಿಗರನ್ನು ಮತ್ತು ಸ್ಥಳೀಯರನ್ನು ವಿಸ್ಮಯಗೊಳಿಸಿದೆ. ಪ್ರವಾಸಿಗರ ನೆಚ್ಚಿನ ತಾಣ ಈ ಅಯ್ಯನಕೆರೆ. ಹಾಗಾಗಿಯೇ ಈ ಭಾಗದ ರೈತರ ಪಾಲಿನ ಜೀವನಾಡಿ ಎಂದೇ ಖ್ಯಾತಿ ಗಳಿಸಿದೆ. ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ನೇತೃತ್ವದಲ್ಲಿ ತುಮಕೂರಿನ ವೀರಶೈವ ಮುಖಂಡ ಚಂದ್ರಶೇಖರ್ ಮತ್ತು ಬಿಸಿ ನಾಗೇಶ್ ಅವರ ಅಪಾರ ಬೆಂಬಲಿಗರು ಸೇರಿ ತಿಪಟೂರು ನಗರದ BH ರಸ್ತೆಯಲ್ಲಿ ಶುಕ್ರವಾರ ರಾತ್ರಿ ಪಂಜಿನ ಮೆರವಣಿಗೆ ನಡೆಸಿ ಕಾರ್ಗಿಲ್ ವಿಜಯೋತ್ಸವ ಆಚರಿಸಿದರು. ಕಾರ್ಗಿಲ್ ವಿಜಯೋತ್ಸವ ಅಂಗವಾಗಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ನೇತೃತ್ವದಲ್ಲಿ ತುಮಕೂರಿನ ವೀರಶೈವ ಮುಖಂಡ ಚಂದ್ರಶೇಖರ್ ಮತ್ತು ಬಿಸಿ ನಾಗೇಶ್ ಅವರ ಅಪಾರ ಬೆಂಬಲಿಗರು ಸೇರಿ ತಿಪಟೂರು ನಗರದ BH ರಸ್ತೆಯಲ್ಲಿ ಶುಕ್ರವಾರ ರಾತ್ರಿ ಪಂಜಿನ ಮೆರವಣಿಗೆ ನಡೆಸಿ ಕಾರ್ಗಿಲ್ ವಿಜಯೋತ್ಸವ ಆಚರಿಸಿದರು. ನಗರದ ಶ್ರೀ ಕೆಂಪಮ್ಮ ದೇವಸ್ಥಾನದ ಆವರಣದಿಂದ ತಿಪಟೂರಿನ ಶ್ರೀ ಬಸವೇಶ್ವರ ವೃತ್ತದ ಮೂಲಕ ದೊಡ್ಡಪೇಟೆ ಮಾರ್ಗವಾಗಿ ನಗರಸಭೆ ವೃತ್ತಕ್ಕೆ ಸುಮಾರು 80ಕ್ಕೂ ಅಧಿಕ ಪಂಜುಗಳನ್ನು ಹಿಡಿದು ನಗರಸಭಾ ವೃತ್ತದಲ್ಲಿ ಜೈಕಾರಗಳನ್ನು ಕೂಗುತ್ತಾ ಮೆರವಣಿಗೆ ಅಂತ್ಯಗೊಂಡಿತು. ನಂತರ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಕಾರ್ಗಿಲ್ನಲ್ಲಿ ಮಡಿದ ವೀರ ಯೋಧರಿಗೆ ಪುಷ್ಪ ನಮನವನ್ನು ಸಲ್ಲಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಮ್ಮ ದೇಶಕ್ಕಾಗಿ ಪ್ರಾಣ ತೆತ್ತ ವೀರ ಯೋಧರಿಗೆ ನಮ್ಮ ಕೋಟಿ ಕೋಟಿ ನಮನಗಳು. ನಾವು ಇಂದು ತಿಪಟೂರಿನಲ್ಲಿದ್ದೇವೆ. ನಮ್ಮ ಮನೆಗಳಲ್ಲಿ ಸುರಕ್ಷಿತವಾಗಿ ನಮ್ಮ ಗ್ರಾಮಗಳಲ್ಲಿ ಕಾರ್ಯಗಳನ್ನು ನಡೆಸುತ್ತಿದ್ದೇವೆ ಎಂದರೆ ಇದಕ್ಕೆ ಅಂದು ಬಲಿ ಪಡೆದ ವೀರ ಯೋಧರು ಮತ್ತು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಯೋಧರು ಪ್ರಾಣವನ್ನೇ ತ್ಯಾಗ ಮಾಡಿ ಕಾರ್ಗಿಲ್ ವಿಜಯೋತ್ಸವವನ್ನ ತಂದುಕೊಟ್ಟಿದ್ದಾರೆ. ಅಂತಹ ವೀರ ಯೋಧರಿಗೆ ನಮ್ಮ ಕೋಟಿ ಕೋಟಿ ಧನ್ಯವಾದಗಳು ಎಂದರು. ವರ್ಷದ ಹಿಂದೆ ಈ
ಈ ದೇಶವನ್ನು ರಕ್ಷಿಸಬೇಕು, ಜನಸಾಮಾನ್ಯನ ಬದುಕೋದಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ಹೇಳಿ ಅನೇಕ ಸೈನಿಕರು ನಮ್ಮ ಪ್ರಾಣವನ್ನು ಕೊಟ್ಟಿದ್ದು ನಾವು ನೀವೆಲ್ಲ ಮೇಲ್ಗಡೆ ಪಾಕಿಸ್ತಾನದವರು, ಕೆಳಗಡೆ ನಾವಿರುವಂಥದ್ದು ಹಿಮದ ಕಾಲ, ಹತ್ತಕ್ಕಾಗದೇ ಇದ್ದಂತಹ ಕಾಲ. ಅಂಥ ಟೈಮಲ್ಲೂ ಸಹಿತ ಭಾರತದ ಯೋಧರು ತಮ್ಮ ಸಾಹಸವನ್ನು ದೇಶಕ್ಕೆ ಅವರು ಸಮರ್ಪಣೆ ಮಾಡಿದಂಥ ಅವರ ಜೀವಗಳನ್ನ ಅದನ್ನು ನೆನೆಸ್ಕೋಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಇವತ್ತು ನಾವು ತಿರುಪತಿಯಲ್ಲಿದ್ದೀವಿ. ಇವತ್ತು ನಮ್ಮ ಮನೆಗಳಲ್ಲಿ ಕಾರ್ಯಕ್ರಮಗಳು ನಡೀತಿದೆ, ಊರಲ್ಲಿ ಕಾರ್ಯಕ್ರಮಗಳು ನಡೀತಿದೆ. ಅದು ಕಾರಣ ಅವರೇ. ಅವರು ತಮ್ಮ ಕುಟುಂಬಗಳನ್ನ ಕಳ್ಕೊಂಡು, ತಮ್ಮ ಪ್ರಾಣಗಳನ್ನ ಕೊಟ್ಟು ದೇಶವನ್ನು ಉಳಿಸ್ಬೇಕು ಅನ್ನೋದಕ್ಕೆ ಅವ್ರು ಮಾಡುವಂಥ ಸೇವೆಯನ್ನು ನೆನೆಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಮುಂದಿನ ದಿನದಲ್ಲಿ ಊರುಗಳಲ್ಲೂ ಇದನ್ನು ನೆನೆಸ್ಕೊಳ್ಳುವಂಥ ಅವ್ರು ಮಾಡಿದಂಥ ತ್ಯಾಗಕ್ಕೆ, ಅವ್ರು ಮಾಡಿದಂಥ ಬಲಿದಾನಕ್ಕೆ ನಾವು ಏನು ಮಾಡಿದ್ರೂ ಸಾಕಾಗಲ್ಲ. ಆದರೆ ಅವ್ರು ಮಾಡಿರುವಂಥದ್ದನ್ನು ನೆನೆಸ್ಕೊಳ್ಳುವಂಥದ್ದನ್ನು ನಾವು ಮಾಡೋಣ. ಮುಂದಿನ ದಿನಗಳಲ್ಲಿ ಭಾರತದ ಮೇಲೆ ಪಾಕಿಸ್ತಾನದವರು ನೇರವಾಗಿ ಯುದ್ಧ ಮಾಡೋಕ್ಕೆ ತಾಕತ್ತಿಲ್ಲ. ಈ ಥರ ಡಮ್ಮಿ ಯುದ್ಧಗಳನ್ನ ಮಾಡಬೇಕು ಅಂತ ಹೊರಟಿದೆ. ಮೊನ್ನೆ ಸಹಿತ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಸರ್ಕಾರ ತಾಂಡಿರುವಂಥ ನಿಲುವು ಗೊತ್ತಿದೆ. ಪೂರ್ತಿ ಉಗ್ರಗಾಮಿಗಳನ್ನ ಮುಗಿಸುವಂಥ ಪ್ರಯತ್ನ ಸಹಿತ ಭಾರತದ ಆಷಾಢ ಶುಕ್ರವಾರದ ಅಂಗವಾಗಿ ಕೋಟೆ ಶ್ರೀ ಗ್ರಾಮದೇವತೆ ಅಮ್ಮನವರ ದೇವಸ್ಥಾನ ಅಭಿವೃದ್ಧಿ ಮಂಡಳಿ ವತಿಯಿಂದ ತುಮಕೂರು ಪಾಂಡುರಂಗನಗರ ಎಮ್ಮೆಕೇರಿ ಕೋಟೆಯ ಮೂಲ ಗ್ರಾಮದೇವತೆ ಹಾಗೂ ಚಿಕ್ಕಪೇಟೆ ಸರ್ಕಲ್ನ ಗ್ರಾಮದೇವತೆ ಮತ್ತು ಚಿಕ್ಕಪೇಟೆ ಸರ್ಕಲ್ನಲ್ಲಿ ಸಂಪ್ರದಾಯದಂತೆ ಗದ್ದುಗೆಯಾಗುವ ಚಿಕ್ಕಮ್ಮ ದೇವಿ ಹಾಗೂ ಗ್ರಾಮದೇವತೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆಷಾಢ ಶುಕ್ರವಾರದ ಅಂಗವಾಗಿ ಕೋಟೆ ಶ್ರೀ ಗ್ರಾಮದೇವತೆ ಅಮ್ಮನವರ ದೇವಸ್ಥಾನ ಅಭಿವೃದ್ಧಿ ಮಂಡಳಿ ವತಿಯಿಂದ ತುಮಕೂರಿನ ಪಾಂಡುರಂಗನಗರ ಎಮ್ಮೆಕೇರಿ ಕೋಟೆಯ ಮೂಲ ದೇವತೆ ಹಾಗೂ ಚಿಕ್ಕಪೇಟೆ ಸರ್ಕಲ್ನ ಗ್ರಾಮದೇವತೆ ಮತ್ತು ಚಿಕ್ಕಪೇಟೆ ಸರ್ಕಲ್ನಲ್ಲಿ ಸಂಪ್ರದಾಯದಂತೆ ಗದ್ದಿಗೆಯಾಗುವ ಚಿಕ್ಕಮ್ಮ ದೇವಿ ಹಾಗೂ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗ್ರಾಮದೇವತೆಗಳನ್ನು ದೇವಾಲಯದಿಂದ ಶ್ರೀ ದೊಡ್ಡಮ್ಮ ಕಳಸ ಅರೆವಾದ್ಯ, ಚಟ್ಟಿಮೇಳ, ಕೋಲಾರದ ತಮಟೆ ವಾದ್ಯದೊಂದಿಗೆ ದೇವಸ್ಥಾನದಲ್ಲಿ ಪೂಜಿಸಿ ಮೆರವಣಿಗೆ ಪ್ರಾರಂಭಿಸಲಾಯಿತು. ಮಂಡಿಪೇಟೆ ಮುಖ್ಯ ರಸ್ತೆಯಿಂದ 4 ಗಾಲಿ ಬಾವಿ ಬೀದಿ, ಆಯಿಲ್ ಮಿಲ್ ರಸ್ತೆ ಮುಖಾಂತರ ಅಗ್ರಹಾರ ಪಟೇಲರ ಮನೆಗೆ ಆಗಮಿಸಿ ಮಡಿಲಕ್ಕಿ ಕಟ್ಟಿದ ನಂತರ ಕಳಸ ನಿರ್ಗಮಿಸಿ ನಂತರ ಅಮ್ಮನವರಿಗೆ ಕೋಟೆ ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು. ಗ್ರಾಮದೇವತೆ ಅಮ್ಮನವರ ಜಾತ್ರಾ ಮಹೋತ್ಸವದ ದಿನದಂದು ಸಂಪ್ರದಾಯದಂತೆ ವಿಶೇಷವಾಗಿ ಭಕ್ತಾದಿಗಳು ಮನೆ ಮನೆಗಳಲ್ಲಿ ಹಬ್ಬದ ಆಚರಣೆ ನಡೆಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು, ದೇವಸ್ಥಾನದ ಅಭಿವೃದ್ಧಿ ಮಂಡಳಿ ಸಿಬ್ಬಂದಿ, ದೇವಾಲಯದ ಆಡಳಿತ ಮಂಡಳಿ, ಭಕ್ತರು ಉಪಸ್ಥಿತರಿದ್ದರು. ಈ ನಮ್ಮ ಕೋಟೆ ಗ್ರಾಮದೇವತೆ ಏನಪ್ಪ ಅಂದರೆ ಸುಮಾರು 500-600 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಇದು ಮೂಲ ದೇವರು ಇರೋದು ಇಲ್ಲೇ ಪಾಂಡುರಂಗನಗರ. ಅಲ್ಲಿ ಮೂಲ ದೇವರು. ಇಲ್ಲಿ ಅಮ್ಮ ಯಾಕೆ ಸಿಕ್ಕಿದ್ಲು ಅಂದರೆ ಯಾವುದೋ ಒಂದು ರಸ್ತೆ ಕಾಮಗಾರಿ ಮಾಡುವಾಗ ಆ ತಳದಾಗದಲ್ಲಿ ಒಂದು ಈ ದೇವರು ಏನು ಭಿನ್ನ ಆಗಿರಲಿಲ್ಲ. ಸುಮಾರು ಒಂದು 15-20 ವರ್ಷದ ಮೇಲಾಯಿತು ಇದು ಸಿಕ್ಕಿ. ಆಗ ಇಲ್ಲೆಲ್ಲ ಊರಿನವರು ದೇವಾಲಯ ಕಮಿಟಿಯವರೆಲ್ಲ ತೀರ್ಮಾನ ಮಾಡಿ ಇಲ್ಲೂ ಯಾವುದೋ ಹಿಂದೆ ಒಂದು ದೇವಸ್ಥಾನ ಇತ್ತು ಅಂತ ಕಾಣುತ್ತೆ, ಎಲ್ಲಿ ಸಿಕ್ಕೈತೋ ಅದೇ ಸ್ಥಳದಲ್ಲಿ ಇದನ್ನು ಆ ತಾಯಿ ಹೆಸರಿನಲ್ಲೇ ಪ್ರತಿಷ್ಠಾಪನೆ ಮಾಡಿಬಿಡುವಂತೆ ಎಲ್ಲ ಸೇರಿಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಆಗಿ ಅವತ್ತಿಂದ ಇಲ್ಲಿವರೆಗೂ ಬಹಳ ವಿಜೃಂಭಣೆಯೇ ನಡೀತಿದೆ. ಮತ್ತು ಪ್ರತಿ ವರ್ಷ ಇದು ಕೋಟೆ ಗ್ರಾಮದೇವತೆ ಯಾಕೆ ಬಂತು ಅಂದರೆ ತುಮಕೂರಿನಲ್ಲವಾಗಿದ್ದು ಪೇಟೆ ಮತ್ತು ಕೋಟೆ ಇದೆಲ್ಲ ಚಿಕ್ಕಪೇಟೆಯಿಂದ ಈ ಕಡೆಯಿಂದ ಎಲ್ಲ ಕೋಟೆ ಭಾಗ, ಹೊರಪೇಟೆ, ಅರಳೆಪೇಟೆ ಎಲ್ಲ ಅಷ್ಟೇ ಊರು ಬೆಳವಣಿಗೆ ಇರಲಿಲ್ಲ. ಅದಕ್ಕೆ ಅವತ್ತಿಂದ ಕೋಟೆ ಗ್ರಾಮದೇವತೆ ಅಂತಲೇ ಇದಕ್ಕೆ ಪ್ರತೀತಿ ಆಗೋಗ್ಬಿಟ್ಟಿದೆ. ಆ ಕಡೆ ಆಮೇಲೆ 4 ದಿನ ವರ್ಷಕ್ಕೆ ಜಾತ್ರೆ. ಇದು ಸಂಪ್ರದಾಯಬದ್ಧವಾಗಿ ಮಾಡ್ತೀವಿ ಪ್ರತಿ ವರ್ಷ, ಯಾವ ವರ್ಷವೂ ನಿಲ್ಲಿಸಿಲ್ಲ. 4 ವರ್ಷದಲ್ಲಿ ಯಜಮಾನರ ಮನೆಯಿಂದ
ಪಟೇಲರ ಮನೆಯಿಂದ ಆರತಿ ನಡೆಮುಡಿ ಮಾಡ್ಕೊಂಡು ಆರತಿ ತತ್ತೀವಿ, ತಾಯಿ ಮೆರವಣಿಗೆ ಹೊಡ್ಸ್ಕೊಂಬತ್ತೀವಿ. ಇಲ್ಲಿ ಗದ್ಗೆ ಹಾಕ್ತೀವಿ. ಇಲ್ಲಿ ಗದ್ಗೆ ಆದಮೇಲೆ ಇದು ಒಂದು ಕೋಮಿಗೆ ಸೇರಿಲ್ಲ, ಎಲ್ಲ ಕೋಮ್ನವರು ಈ ತಾಯಿನ ಆಚರಿಸ್ತಾರೆ. ಆದರೆ ಈ ತಾಯಿ ಒಂದು ವಿಶೇಷ ಏನಪ್ಪ ಅಂದರೆ, ಈ ಮಕ್ಕಳಿಗೆ ಏನಾದ್ರು ಕಾಯಿಲೆ ಕಸಾಲೆ ಬಂದರೆ ಮುಖ್ಯವಾಗಿ ಅಮ್ಮ ಅಂತ ಬರ್ತವೆ, ಗೋನ್ ತೊಟ್ಟು ಅಂತೀವಿ ನಾವು. ಅವಾಗ ಬಂದಾಗ ಈ ತಾಯಿಗೆ ಹರಕೆ ಹಾಕ್ತಾರೆ, ಮೊಸರನ್ನ ಎಡೆ ಹಾಕ್ತಾರೆ, ಗೋಧಿ ಅದು ಇದು ಮಡ್ಲಕ್ಕಿ ಹಾಕಿ ಆ ಸೇವೆ ಮಾಡಿ ತೀರ್ಥ ಹಾಕಿಸ್ಕೊಂತಾರೆ. ತೀರ್ಥ ಹಾಕಿ 3 ದಿನದಲ್ಲಿ ವಾಸಿ ಆಗುತ್ತೆ. ಇದು ನನಗೆ ನಾವು ಚಿಕ್ಕ ವಯಸ್ಸಿನ ನಮಗೂ ಇದನ್ನು ಮಾಡಿದರು. 3 ದಿನದಲ್ಲಿ ವಾಸಿ ಆಗುತ್ತೆ. ಅಷ್ಟೊಂದು ಪ್ರತೀತಿ ಇರುವಂಥ ಈ ದೇವತೆ ಇದು ಕೋಟೆ ಗ್ರಾಮ ದೇವತೆ ದೇವತೆ. 4 ದಿನ ಬಹಳ ವಿಜೃಂಭಣೆಯಿಂದ ವಿವಿಧ ಪೂಜೆ ನಡೀತವೆ, ವಿಶೇಷವಾದ ಅಲಂಕಾರ ಇರ್ತೈತೆ. ಪ್ರತಿನಿತ್ಯ ನಾವು ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಿರ್ತೀವಿ. ಸಾವಿರಾರು ಜನ, ಒಬ್ಬರಿಬ್ಬರು ಅಲ್ಲ, ಎಲ್ಲ ಕಡೆಯಿಂದ ಸಾವಿರಾರು ಜನ ಬಂದು ಆ ತಾಯಿಯ ಸೇವೆ ಮಾಡ್ತಾರೆ, ಆ ತಾಯಿ ಕೃಪೆಗೆ ಪಾತ್ರರಾಗ್ತಾರೆ. ತಮ್ಮ ಇಚ್ಛೆಗೆ ಅನುಸಾರವಾಗಿ ಅವ್ರಿಗೇನು ಶಕ್ತಿ ಇರ್ತೈತೆ ಕಾಣಿಕೆ ಕೊಡ್ತಾರೆ. ಕೆಲವರು ದವಸ ಧಾನ್ಯ, ಪ್ರಸಾದಕ್ಕೆ ಬೇಕಾದ ದವಸ ಧಾನ್ಯಗಳನ್ನ ಕೊಡ್ತಾಯಿದ್ದಾರೆ. ಇವತ್ತು ಎಷ್ಟು ಪ್ರಸಿದ್ಧಿ ಅಂದರೆ, ಇಡೀ ತುಮಕೂರಿನ ಮೂಲೆಯಲ್ಲಿ ಯಾರು ಕೇಳಿದ್ರು ಕೋಟೆ ಗ್ರಾಮ ದೇವತೆ, ಕೋಟೆ ಗ್ರಾಮ ದೇವತೆ ಅಂತಲೇ ಹೇಳ್ತಾರೆ. ಅದಕ್ಕೆ ನಾವು ಪ್ರತಿ ವರ್ಷ ಸುಮಾರು ಒಂದು 20 ದಿನಗಳ ಕಾಲ ಇಡೀ ತುಮಕೂರು 35 ವಾರ್ಡ್ನಲ್ಲೂ ಪ್ರಚಾರ ಮಾಡ್ಕೊಂಬರ್ತೀವಿ. ಎಲ್ಲಿ ನೋಡಿ, ಇವು ಕಾಣಿಸ್ತಾ ಇತ್ತಲ್ಲ ಎಷ್ಟು ಜನ ಸೇರ್ತಾರೆ ಅಂತ. ಇದು ಬೆಳಗ್ಗೆಯಿಂದ ನೋಡಬೇಕು, ಎಷ್ಟು ಸಾವಿರಾರು ಜನ ಅಂಥ ಒಂದು ಪವರ್ಫುಲ್ ಗಾಡ್. 106 ವರ್ಷದ ಪುರಾತನವಾದಂಥ ಗ್ರಾಮದೇವತೆ ಅಮ್ಮನವರ ದೇವಸ್ಥಾನ ಇದು. ನಾವು ಇಲ್ಲೇ ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ವಿ. ಆವಾಗ ಈ ಅಗಸರು ಸೀರೆ ತಂದು ಅದೆಲ್ಲ ಕಟ್ಟೋರು. ನನಗೆ ಒಂದಿನ ಬಂದು ಮನಸ್ಸು ಮಾಡಿದಾಗ ಇದೆಲ್ಲ ತೆಗೀರಿ, ನೂತನ ಮಾಡಬೇಕು ಅಂತೇಳಿ ಅವತ್ತಿಂದ ಶುರು ಮಾಡಿದೆ. ಇಲ್ಲಿಗೆ ನಾನು 18 ವರ್ಷ ಆಯಿತು ಸಂಸ್ಥೆಗೆ ಅಧ್ಯಕ್ಷನಾಗಿ ಸೇವೆ ನಡೀತಾ ಇದೆ, ಚೆನ್ನಾಗಿ ಆಗ್ತಾಯಿದೆ. ಪ್ರತಿಯೊಂದೂ ನೀವು ಇನ್ನೊಂದು ಸ್ವಲ್ಪ ಹೆಚ್ಚೆಚ್ಚುವಾಗಿ ನೀವು ಅಡ್ವರ್ಟೈಸ್ ಮಾಡಿದ್ರೆ ನಮಗೊಂದು ದೇವತೆಗೆ ನಮಗೊಂದು ಸಿಗುತ್ತೆ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ದೇವಸ್ಥಾನದ ಅಭಿವೃದ್ಧಿಗೆ ಏನು ಅನುದಾನ ಬೇಕಿದೆ? ಅನುದಾನ ನಮಗೆ ಜಾಗ ಬೇಕು ಸರ್, ಜಾಗ ಬೇಕು. ಅದಕ್ಕೆ ಅನುದಾನಕ್ಕೆ ಇನ್ನೂ ಇಂಪ್ರೂವ್ ಆಗಿಲ್ಲ. ಈಗ ಹುಂಡಿಯಲ್ಲಿ 2 ತಿಂಗಳಿಗೆ 2 ಲಕ್ಷ ರೂಪಾಯಿ ಆದಾಯ ಬರ್ತಿದೆ. ಇನ್ನು ಈಗ ಕುಡ್ಕೊತಾ ಇದ್ದೀವಿ, ಮುಂದುವರಿಸ್ಬೇಕು ಅಂತ ಜಾಗ ನೋಡ್ತೀವಿ, ಎಲ್ಲೂ ಜಾಗ ಸಿಗ್ತಾಯಿಲ್ಲ. ಅದಕ್ಕೋಸ್ಕರ ಆಮೇಲೆ ಭಕ್ತಾದಿಗಳು ಯಾರು ಕೊಡೋದಿದ್ರು ಹಣ ಸಂದಾಯ ಮಾಡ್ಬೋದು, ರಸೀದಿ ಕೊಡ್ತೀವಿ, ಪ್ರತಿಯೊಂದು ಲೆಕ್ಕ ಇಟ್ಟಿದ್ದೀವಿ, ಪ್ರತಿಯೊಂದು ಮಾಡ್ತಾಯಿದ್ದೀವಿ ಸರ್. ತುಮಕೂರಿನ ಚಿಕ್ಕಪೇಟೆ ಮತ್ತು ಸೋಮೇಶ್ವರಪುರಂನಲ್ಲಿರುವ ಶ್ರೀ ವಾಸವಿ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆರ್ಯವೈಶ್ಯ ಮಂಡಳಿ, ವಾಸವಿ ಸಂಘ, ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಶ್ರೀ ವಲ್ಲಿ ದೇವಸೇನಾ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ತುಮಕೂರಿನ ಚಿಕ್ಕಪೇಟೆ ಮತ್ತು ಸೋಮೇಶ್ವರಪುರಂನಲ್ಲಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆರ್ಯವೈಶ್ಯ ಮಂಡಳಿ, ವಾಸವಿ ಸಂಘ, ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಕಲ್ಯಾಣೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ಶ್ರೀ ರಾಜಗೋಪಾಲ ಶರ್ಮಾ ಮತ್ತು ಸುಬ್ರಹ್ಮಣ್ಯ ಶರ್ಮಾ ಮತ್ತು ತಂಡದಿಂದ ವಲ್ಲಿ ದೇವಸೇನಾ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹೋಮ, ಸರ್ಪದೋಷ ನಿವಾರಣೆಗಾಗಿ ಸರ್ವಶಾಂತಿ ಪ್ರಯುಕ್ತ ಆಶ್ಲೇಷ ಬಲಿ ಪೂಜೆ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ನಿರ್ದೇಶಕ ಮಂಡಳಿಯ ಎಸ್ ಲೋಕನಾಥ್, ಟಿ ಪ್ರಸನ್ನ, ಎನ್.ವಿ. ಬಾಲಾಜಿ, ಎನ್.ಎ. ಅರುಣ್, ಕೆ. ವೆಂಕಟರಾಜು, ಕೆ.ಆರ್. ರಾಜಶೇಖರ್, ಡಿ.ಎಲ್. ಲಕ್ಷ್ಮೀಪತಿ, ಸಂಜಯ್, ಭಕ್ತವೃಂದ, ದೇವಾಲಯದ ಸಿಬ್ಬಂದಿ ಉಪಸ್ಥಿತರಿದ್ದರು. ನಮಸ್ಕಾರ, ನಾನು ಬ್ರಹ್ಮಾನಂದ್ ಅಂದ್ಬಿಟ್ಟು ನಮ್ಮದು ವ್ಯಾಪಾರ ಮಂಡಿಪೇಟ್ ಸರ್ಕಲ್ನಲ್ಲಿ CK ಸ್ಟೋರ್ಸ್ ಅಂತ ಅಂಗಡಿ ವ್ಯಾಪಾರ ಮಾಡ್ತಾಯಿದ್ದೀವಿ. ಸುಮಾರು ವರ್ಷದಿಂದ ಸುಮಾರು 10 ವರ್ಷದಿಂದ, ಸುಮಾರು 25 ವರ್ಷದಿಂದ ಅಮ್ಮನವ್ರ ಸೇವೆ ಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಪ್ರತಿ ವರ್ಷವೂ ಸುಮಾರು 10 ವರ್ಷದಿಂದ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಮಾಡಿಸ್ತಾಯಿದ್ದೀವಿ. ಇದು 10ನೇ ವರ್ಷ. ಮೊದಲನೇ ವರ್ಷ ಘಾಟಿ ರಾಜಗೋಪಾಲ್ ಶರ್ಮಾ ಅವರು ಬಂದು ಮಾಡಿಕೊಟ್ಟಿದ್ರು. ಈ ಸಲನೂ 10ನೇ ವರ್ಷ. 2ನೇ ವರ್ಷ ಕುಕ್ಕೆ
ನಾಗರಮೊಡ್ಕೆ, ಸ್ವಾಮಿಮಲೆ, ತಿರುಚೆಂದೂರು, ಇದೇ ಥರ ದೇವಸ್ಥಾನದ ಪ್ರಧಾನ ಅರ್ಚಕರನ್ನ ಕರೆಸಿ ವಿಜೃಂಭಣೆಯಿಂದ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ದೀವಿ. ಈ ವರ್ಷ ಚಿಕ್ಕಪೇಟೆ ಕನಕಾಪುರಂ ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ದೀವಿ. ಬೆಳಗ್ಗೆ ಗಣಪತಿ ಹೋಮ ಆಯಿತು, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ. ಯಾಕೆಂದರೆ ಸರ್ಪದೋಷಗಳು ಪ್ರತಿಯೊಬ್ಬರಿಗಿರುತ್ತೆ. ಆ ದೋಷ ನಿವಾರಣೆ ಆಗೋದಕ್ಕೋಸ್ಕರ ಈ ಹೋಮಗಳು ಮಾಡಿಸ್ತಾ ಇದ್ದೀವಿ. ಸಾಯಂಕಾಲ ಒಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಚಿಕ್ಕಪೇಟೆ ಕನಕಾಪುರಂ ದೇವಸ್ಥಾನದಲ್ಲಿ ಇವತ್ತು ನಡೆಸ್ತಾ ಇದ್ದೀವಿ. ತುಂಬ ವಿಜೃಂಭಣೆಯಿಂದ ಇದೆ. ಸಾರ್ವಜನಿಕರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಸುಮಾರು ಜನ ನಮ್ಮ ಆರ್ಯವೈಶ್ಯ ಕುಲದ ಬಾಂಧವರು ಬೇರೆಯವರು ಸಹ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ಪದೋಷಗಳು ನಿವಾರಣೆ, ಪ್ರತಿಯೊಬ್ಬರು ಹುಟ್ಟುತ್ತಿದ್ದಂಗೆ ಸರ್ಪದೋಷ ಎಲ್ಲರಿಗೂ ಇದೆ ಅಂತ ಹೇಳ್ತಾರೆ. ಈ ದೋಷಗಳೆಲ್ಲ ನಿವಾರಣೆ ಆಗಲಿ ಅಂತೇಳಿ ನಾವು ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಇದುವರೆಗೂ ಸುಮಾರು ಜನ ಎಲ್ಲ ಬಂದಿದ್ದಾರೆ ಸರ್. ನಮ್ಮ RLT ರಮೇಶ್ ಅವರು ಬಂದಿದ್ದಾರೆ, ಆಮೇಲೆ ನಟರಾಜ್ ಶೆಟ್ಟರು ಬಂದಿದ್ದಾರೆ, ಆಮೇಲೆ ಇಲ್ಲಿ ಸೊಗಡು ಶಿವಣ್ಣ ಅವ್ರು ಬಂದಿದ್ದಾರೆ ಮುಂಚೆ, ಆಮೇಲೆ ಇವರು NS ಜಯಕುಮಾರ್ ಅವ್ರು ಬಂದಿದ್ದಾರೆ, ಆಮೇಲೆ ಜ್ಯೋತಿ ಗಣೇಶ್ ಅವ್ರು ಬಂದಿದ್ದಾರೆ, MP ಬಸವರಾಜ್ ಅವ್ರು ಬಂದಿದ್ದಾರೆ, ನಮ್ಮ ಸ್ವಾಮಿಗಳು ಹಿರೇಮಠ ಸ್ವಾಮಿಗಳು ಬಂದಿದ್ದಾರೆ, ಆದಿಚುಂಚನಗಿರಿ ಸ್ವಾಮಿಗಳು ಅವರು ಬಂದಿದ್ದಾರೆ. ಸುಮಾರು ಎಲ್ಲ ಮಠಾಧೀಶರು ಸಹ ಬಂದಿದ್ದಾರೆ. ಈ ಕಾರ್ಯಕ್ರಮ ಚೆನ್ನಾಗಿ ವಿಜೃಂಭಣೆಯಿಂದ ಆಗ್ತಾಯಿದೆ. ಇವಾಗಲೂ ಸಾಯಂಕಾಲ ಸಹ ಸುಮಾರು 1,000 ಜನ ಸೇರ್ತಾರೆ. ಈಗ ಬೆಳಿಗ್ಗೆ ಸುಮಾರು 1,000 ಜನ ಬೆಳಗ್ಗೆ ಮಧ್ಯಾಹ್ನ ಊಟ, 1,200 ಜನಕ್ಕೆ ಮಧ್ಯಾಹ್ನ ಊಟ ಆಗಿದೆ. ಬೆಳಿಗ್ಗೆ 500 ಜನಕ್ಕೆ ತಿಂಡಿ ಆಗಿದೆ. ವಿಜೃಂಭಣೆಯಿಂದ ಮಾಡಿದ್ದೀವಿ. ವಿಶೇಷ ಅಂದರೆ ಏನು ಅಂದರೆ ಇವತ್ತು ಘಾಟಿಲಿ ಯಾವ ರೀತಿ ಸುಬ್ರಹ್ಮಣ್ಯ ಸ್ವಾಮಿ ಅಲಂಕಾರ ಇರುತ್ತೋ, ಮುಂದೆ ಸುಬ್ರಹ್ಮಣ್ಯ ಸ್ವಾಮಿ ಅಲಂಕಾರ, ಹಿಂದೆ ನರಸಿಂಹಸ್ವಾಮಿ ಅಲಂಕಾರ ಅದೇ ರೀತಿ ಮಾಡಿದ್ದೀವಿ. ತುಂಬ ಸೊಗಸಾಗಿ ಪ್ರೀತಿಯಾಗಿದೆ. ಆ ಚಿತ್ರವನ್ನು ತೋರಿಸ್ತಾರೆ. ನನ್ನ ಹೆಸರು ಕಾರ್ತಿಕ್ ಅಂತ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತ ಮಂಡಳಿನಲ್ಲಿ ಸೇವೆ ಮಾಡ್ತಾಯಿದ್ದೀನಿ. ಮತ್ತು ವಾಸವಿ ಯುವಜನ ಸಂಘದಲ್ಲಿ 6 ವರ್ಷದಿಂದ ಸೇವೆ ಮಾಡಿದ್ದೀನಿ. ಈಗ ಇದರಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವು 10 ವರ್ಷದಿಂದನೂ ಪ್ರತಿ ಸಲನೂ ಒಂದೊಂದು ಊರಿಂದ, ಒಂದೊಂದು ಕ್ಷೇತ್ರದಿಂದ ಅಲ್ಲಿರೋ ಪ್ರಧಾನ ಅರ್ಚಕರ ಕಡೆಯಿಂದ ಕರೆಸಿ ಇಲ್ಲಿ ವಿಜೃಂಭಣೆಯಿಂದ ಅಲಂಕಾರ ಮಾಡಿಸಿ ಮತ್ತು ಸಾರ್ವಜನಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರೋಗ್ರಾಮ್ನ ನಡೆಸ್ಕೊಂಬರ್ತಾಯಿದ್ದೀವಿ. ಪ್ರತಿ ಸಲನೂ ಗಂಗೆ ಪೂಜೆ, ಅಶ್ವಪೂಜೆ ಮತ್ತು ಗಜಪೂಜೆ, ಗೋಪೂಜೆ ಈ ಥರ ಎಲ್ಲ ಸ್ಟಾರ್ಟ್ ಮಾಡಿ ಆಮೇಲೆ ಹೋಮಗಳು ಎಲ್ಲ ಮಾಡ್ತೀವಿ. ಆಮೇಲೆ ಆಶ್ಲೇಷ ಬಲಿ ಪೂಜೆ ಇದೇ ರೀತಿ ಎಲ್ಲ ಮಾಡಿ ಮಧ್ಯಾಹ್ನ ಪ್ರೋಗ್ರಾಮ್ ಮಾಡಿ ಅಭಿಷೇಕ ಎಲ್ಲ ಮಾಡಿ ಸಾಯಂಕಾಲ ಕಲ್ಯಾಣೋತ್ಸವ ಮಾಡಿ ಪ್ರೋಗ್ರಾಮ್ನ ನಡೆಸ್ಕೊತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನು ಯಾರೆಲ್ಲ ಬರ್ತಾರೆ? ಇವತ್ತಿನ ತುಂಬ ಗಣ್ಯರು ಬರಬೇಕಾಗಿ ನಿರೀಕ್ಷೆ ಇದೆ, ಇನ್ನೂ ಬಂದಿಲ್ಲ. ಈ ಕಲ್ಯಾಣೋತ್ಸವ ಟೈಮಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಈಗ 11 ದಿನಗಳ ಕಾಲ ಪೂಜೆಯನ್ನು ಮಾಡಿದ್ರು. ಈಗ ಹಿಂದೆ ಶಿವರದು ರುದ್ರಾಭಿಷೇಕ ಅಂತ ಇತ್ತು. ಅದನ್ನು 11 ದಿನ ನಡೀತು. ಅದಕ್ಕೆ 11 ದಿನವೂ ಪ್ರತಿದಿನವೂ ಒಬ್ಬೊಬ್ಬರು ಮಠಾಧೀಶರು ಮತ್ತು ಇವರು ಯಾರು ಬಂದು ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅದಕ್ಕೂ ತುಂಬ ಜನ ಬಂದಿದ್ದಾರೆ. ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ಆಗ್ತಾಯಿದೆ. ಪ್ರತಿ ವರ್ಷ ಇದೇ ರೀತಿ ಇದು ಕಲ್ಯಾಣೋತ್ಸವ ಪ್ರತಿ ವರ್ಷ ನಡೀತಾ ಇದೆ. ಅದು ಇದ್ರದ್ದು ಫಸ್ಟ್ ಟೈಮ್ ಮಾಡಿರೋದು. ಮುಂದಕ್ಕೆ ಏನಾರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ. ಖಚಿತ ಮಾಹಿತಿಯ ಮೇರೆಗೆ ತಿಪಟೂರಿನ ಮಂಜುನಾಥನಗರದ ಇಸ್ಪಿಟ್ ಅಡ್ಡೆ ಮೇಲೆ ಡಿವೈಎಸ್ಪಿ ವಿನಾಯಕ್ ಬಿ ಶೆಟ್ಟಿಗೇರಿ ನೇತೃತ್ವದಲ್ಲಿ ದಾಳಿ ನಡೆಸಿ 32 ಮೊಬೈಲ್, 16 ಬೈಕ್, 66,100 ರು ನಗದು ವಶಪಡಿಸಿಕೊಳ್ಳಲಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ತಿಪಟೂರಿನ ಮಂಜುನಾಥನಗರದ ಇಸ್ಪಿಟ್ ಅಡ್ಡೆ ಮೇಲೆ ಡಿವೈಎಸ್ಪಿ ವಿನಾಯಕ್ ಬಿ ಶೆಟ್ಟಿಗೇರಿ ನೇತೃತ್ವದಲ್ಲಿ ದಾಳಿ ನಡೆಸಿ 32 ಮೊಬೈಲ್, 16 ಬೈಕ್, 66,100 ರೂಪಾಯಿ ನಗದು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಶುಕ್ರವಾರ ಸಂಜೆ 7 ಗಂಟೆಗೆ ತಿಪಟೂರಿನ ಡಿವೈಎಸ್ಪಿ ನಾಯಕ್ ಬಿ ಶೆಟ್ಟಿಗೇರಿ ಹಾಗೂ ತಿಪಟೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ನಾಗರಾಜು ಮತ್ತು ಸಿಬ್ಬಂದಿ ನೇತೃತ್ವದಲ್ಲಿ ಖಚಿತ ಮಾಹಿತಿ ಮೇರೆಗೆ ತಿಪಟೂರು ನಗರದ ಮಂಜುನಾಥನಗರ ಇಟ್ಟಿಗೆ ಫ್ಯಾಕ್ಟರಿ ಶೆಡ್ನಲ್ಲಿ ಸುಮಾರು 30 ಜನ ಇಸ್ಪಿಟ್ ದಂಧೆಯಲ್ಲಿ ತೊಡಗಿದ್ದರು. ಈ ಬಗ್ಗೆ ಮಾಹಿತಿಯನ್ನು ಪಡೆದು ಏಕಾಏಕಿ ದಾಳಿ ನಡೆಸಲಾಯಿತು. ಅಲ್ಲಿ 30 ಜನ ಆರೋಪಿಗಳು ಇಸ್ಪಿಟ್ ದಂಧೆಯಲ್ಲಿ ತೊಡಗಿದ್ದರು. ತಕ್ಷಣ ಕಾರ್ಯಪ್ರವೃತ್ತರಾದ ತಿಪಟೂರು ಗ್ರಾಮಾಂತರ ಪೊಲೀಸರು 30 ಜನ ಆರೋಪಿಗಳನ್ನು ವಶಕ್ಕೆ ಪಡೆದು ಅವರಿಂದ 32 ಮೊಬೈಲ್ಗಳು, 16 ಬೈಕ್ಗಳು ಹಾಗೂ 66,100 ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಇಸ್ಪಿಟ್ ಜೂಜು ದಂಧೆಯಲ್ಲಿ ತೊಡಗಿದ್ದ ಕೇಶವಮೂರ್ತಿ ಮತ್ತು ಇತರರನ್ನು ಬಂಧಿಸಿದ್ದಾರೆ. ಈ ಸಂಬಂಧ ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಶವಮೂರ್ತಿ ಮತ್ತು ಇತರರ ಮೇಲೆ ಪ್ರಕರಣ ದಾಖಲಾಗಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.